ಹಾಯ್ ಹಲೋ ನಮಸ್ತೆ. ಮ್ಯಾಥ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ಕನ್ನಡಿಗನಿಗೆ ಹಾಗೆ ನನ್ನ ಪ್ರೀತಿಯ ಕ್ಲಾಸ್ 10 ವಿದ್ಯಾರ್ಥಿಗಳಿಗೆ ಸ್ವಾಗತ. ಸ್ಪೆಷಲಿ SSLC ವಿದ್ಯಾರ್ಥಿಗಳಿಗೆ ಸ್ವಾಗತ. ಹೇಗೆ ನಡೀತಾ ಇದೆ ನಿಮ್ ಪ್ರಿಪರೇಷನ್ಸ್? ಇನ್ನೇನೋ 9 to 10 ಡೇಸ್ ಅಲ್ಲಿ ನೀವು ನಿಮ್ಮ ಲೈಫ್ ನ ಫಸ್ಟ್ ಪಬ್ಲಿಕ್ ಎಕ್ಸಾಮ್ ನ ಬರೀತಾ ಇದ್ದೀರಾ. ನಿಮ್ ಎಲ್ಲರ ಪ್ರಿಪರೇಷನ್ಸ್ ತುಂಬಾ ಚೆನ್ನಾಗಿ ನಡೀತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಇವಾಗ ಏನು ಒನ್ ಶಾರ್ಟ್ ಸೀರೀಸ್ ಎಕ್ಸಾಮ್ ಹತ್ರ ಬರ್ತಾ ಇದೆ. ನೀವು ಕೂತ್ಕೊಂಡು ಇವಾಗ ಕಾನ್ಸೆಪ್ಟ್ ಓದಕ್ಕಾಗಲ್ಲ. ಸೊ ಎಕ್ಸಾಮ್ಗೆ ಹೆಂಗ್ ಈಸಿಯಾಗಿ ಪ್ರಿಪೇರ್ ಆಗೋದು ಅನ್ನೋದಕ್ಕೆ ನಾನು ಒನ್ ಶಾರ್ಟ್ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇದ್ದೆ. ಇಫ್ ಯು ಆರ್ ವಾಚಿಂಗ್ ದಿಸ್ ವಿಡಿಯೋ ಫಾರ್ ದ ಫಸ್ಟ್ ಟೈಮ್, ಆ ಒನ್ ಶಾರ್ಟ್ ವಿಡಿಯೋಸ್ ಎಲ್ಲ ಒಂದ್ಸರಿ ನೋಡಿ. ಓಕೆ, ಈಗ ನಾವು ಸಾಲ್ವ್ ಮಾಡ್ತಾ ಇರುವಂತ ಚಾಪ್ಟರ್ ಬಂದು ಸರ್ಕಲ್ಸ್. ಏನಕ್ಕೆ ಸರ್ಕಲ್ಸ್ ಸಾಲ್ವ್ ಮಾಡ್ತಿದ್ದೀನಿ ಅಂದ್ರೆ, ದಿಸ್ ಇಸ್ ದ ಸೆಕೆಂಡ್ ಮೋಸ್ಟ್ ಮಿಸ್ಅಂಡರ್ಸ್ಟುಡ್ ಚಾಪ್ಟರ್. ಫಸ್ಟ್ ರ್ಯಾಂಕ್ ಯಾವಾಗಲೂ ಟ್ರಿಗ್ನಾಮೆಟ್ರಿಗೆ ಹೋಗೋದು. ಟ್ರಿಗ್ನಾಮೆಟ್ರಿ ಅಂದ್ರೆ ಇರಿಟೇಷನ್ ನಮ್ಮ ಮಕ್ಕಳಿಗೆ ಅಲ್ವಾ. ಈಗ ಅದೇ ತರ ಸೆಕೆಂಡ್ ಯಾವ್ದು, ಅದೇ ತರ ಟ್ರಿಗ್ನಾಮೆಟ್ರಿ ನೆಕ್ಸ್ಟ್ ಯಾವ್ದು ಬರುತ್ತೆ, ನೆಕ್ಸ್ಟ್ ಹೇಟೆಡ್ ಯಾವ್ದು ಅಂದ್ರೆ ದಟ್ ಇಸ್ ಸರ್ಕಲ್ಸ್. ಏನಕ್ಕೆ ಅಂತ ಗೊತ್ತಿಲ್ಲ. ಡೋಂಟ್ ವರಿ, ಇದರಲ್ಲಿ ನೀವು 9th ಅಲ್ಲಿ ನಿಮ್ಗೆ ಏನ್ ಇರಿಟೇಷನ್ ಆಗ್ತಿತ್ತು ಅಷ್ಟೊಂದು ಇರಿಟೇಷನ್ ಆಗಲ್ಲ. ಹಾರ್ಡ್ಲಿ ಯು ಹ್ಯಾವ್ ಟು ನೋ ಆಲ್ ದ ಪಾರ್ಟ್ಸ್, ಬಿಕಾಸ್ 9th ಅಲ್ಲಿ ಸರ್ಕಲ್ ಒಳಗಡೆ ಇರೋ ಪಾರ್ಟ್ಸ್ ಗೆ 9 ಥಿಯರಮ್ ಇತ್ತು. ಇದು ಸರ್ಕಲ್ ಒಳಗಡೆ ಅಂಡ್ ಆಚೆಗಡೆ ಇರೋ ಪಾರ್ಟ್ಸ್ ಗೆ ಇರೋ ಥಿಯರಮ್ಸ್ ಇರುತ್ತೆ. ಅದು ಎರಡೇ ಥಿಯರಮ್ ಇರೋದು, ನಥಿಂಗ್ ಟು ವರಿ. ಓಕೆ, ಆಲ್ರೆಡಿ ನಿಮ್ಗೆ ನಾನು ಇಂಟ್ರೊಡಕ್ಷನ್ ಕೊಟ್ಟಿರೋದ್ರಿಂದ ಲೆಟ್ಸ್ ಕ್ವಿಕ್ಲಿ ಸ್ಟಾರ್ಟ್ ವಿತ್ ದ ಕ್ವೆಶ್ಚನ್. ಫಸ್ಟ್ ಕ್ವೆಶ್ಚನ್, ನಿಮ್ಮ ಸ್ಕೂಲ್ ಅಲ್ಲಿ, ನಿಮ್ಮ ಟ್ಯೂಷನ್ ಗಳಲ್ಲಿ ಯಾವುದೇ ವಿಡಿಯೋ ನೋಡಿ, ಯಾವುದೇ ಯೂಟ್ಯೂಬ್ ಅಂತ ತೆಗೆದು ನೋಡಿ, ಎರಡು ಕ್ವೆಶ್ಚನ್ 100% ಎಲ್ಲರೂ ಮಾಡಿರ್ತಾರೆ. ದಟ್ ಈಸ್ ದ 2 ಥಿಯರಮ್ಸ್ ವಿಚ್ ಬಿಲಾಂಗ್ ಟು ದ ಸರ್ಕಲ್ ಚಾಪ್ಟರ್. ಏನಕ್ಕೆ ಮಾಡ್ತಾರೆ ಅಂದ್ರೆ, ಈ ಎರಡರಲ್ಲಿ 100% ಒಂದು ಕ್ವೆಶ್ಚನ್ ಬರುತ್ತೆ. ಸೊ ಪ್ರಾಬಬಿಲಿಟಿ ಎಷ್ಟು, ಎರಡರಲ್ಲಿ ಒಂದು ಬರುತ್ತೆ ಅಂದ್ರೆ 50% ಪ್ರಾಬಬಿಲಿಟಿ ಇದೆ ನೀವು ಓದ್ತಾ ಇರೋ ಕ್ವೆಶ್ಚನ್. ಓಕೆ, ಫಸ್ಟ್ ಥಿಯರಮ್ ಏನ್ ಹೇಳುತ್ತೆ, tangent drawn to the circle from any point. ಅಂದ್ರೆ at any point ನೀವು ಎಲ್ಲಿಗಾದ್ರೂ ಟ್ಯಾಂಜೆಂಟ್ ಡ್ರಾ ಮಾಡಿದ್ರೆ ಅದೇ ಪಾಯಿಂಟ್ ನೀವು ರೇಡಿಯಸ್ ಬರುತ್ತೆ. ನೋಡಿ, ಟ್ಯಾಂಜೆಂಟ್ ನಾನು xy is your tangent. I have drawn the tangent at a point P which is intersecting the circle. ಸರ್ಕಲ್ ಮೇಲೆ ಇರೋ ಒಂದು ಪಾಯಿಂಟ್ ಗೆ ಇಂಟರ್ಸೆಕ್ಟ್ ಆಗ್ತಿದೆ ಟ್ಯಾಂಜೆಂಟ್. ಅದನ್ನ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ ಕರಿತೀವಿ. ಈ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಹತ್ರನೇ ರೇಡಿಯಸ್ ಬರ್ತಿದ್ದೀರಾ. ಬಿಕಾಸ್ ನೋಡಿ, ರೇಡಿಯಸ್ ನೀವು ಎಲ್ಲಿ ಬೇಕಾದ್ರೂ ಬರೀಬಹುದು ಸರ್ಕಲ್ ಅಲ್ಲಿ, ಬಟ್ ಎಕ್ಸಾಕ್ಟ್ಲಿ ಟ್ಯಾಂಜೆಂಟ್ ಎಲ್ಲಿ ಇಂಟರ್ಸೆಕ್ಟ್ ಆಗ್ತಿದೆಯೋ ಸರ್ಕಲ್ ಅದೇ ಪಾಯಿಂಟ್ ಅಲ್ಲಿ ಡ್ರಾ ಮಾಡಬೇಕು. ಅವಾಗ ಏನ್ ರೇಡಿಯಸ್ ನಮಗ್ ಬರುತ್ತೆ, ಬೋತ್ ಆಫ್ ದೆಮ್ ಆರ್ ಪರ್ಪೆಂಡಿಕ್ಯುಲರ್. ವಿಷಯ ಇಷ್ಟೇ. ಓಕೆ, ಅದನ್ನ ನಾವು ಇವಾಗ ನೀಟಾಗಿ 1 by 1 ಬರಿತಾ ಹೋಗೋಣ. ಓಕೆ, ಫಸ್ಟ್ ಗಿವನ್ ನಿಮಗೆ ಏನ್ ಶೇಪ್ ಬರೀತೀರಾ ಫಸ್ಟ್, ದಟ್ ಈಸ್ ಓನ್ಲಿ ಯುವರ್ ಗಿವನ್. ಏನೇನಿದೆ ನಿಮ್ಮ ಹತ್ರ, ಅ ಸರ್ಕಲ್. ಯು ಹ್ಯಾವ್ ಅ ಸರ್ಕಲ್ ವಿತ್ ಸೆಂಟರ್ O. ಕರೆಕ್ಟಾ? ಯು ಹ್ಯಾವ್ ಅ ಸರ್ಕಲ್ ವಿತ್ ಸೆಂಟರ್ O. ನೆಕ್ಸ್ಟ್ ಇನ್ನೇನಿದೆ ನಿಮ್ಮ ಹತ್ರ, ಯು ಹ್ಯಾವ್ ಅ ಟ್ಯಾಂಜೆಂಟ್ XY ಇಂಟರ್ಸೆಕ್ಟಿಂಗ್ ದ ಸರ್ಕಲ್ ಅಟ್ P. ಓಕೆ, ನೆಕ್ಸ್ಟ್ ನೀವೇನ್ ಪ್ರೂವ್ ಮಾಡಬೇಕು, ಪ್ರೂವ್ ಮಾಡಬೇಕಾಗಿರೋದು ಸಿಂಪಲ್. ಏನ್ ಪ್ರೂವ್ ಮಾಡ್ಬೇಕು ನೀವು, ಯು ಹ್ಯಾವ್ ಟು ಪ್ರೂವ್ OP ರೇಡಿಯಸ್ ಇಸ್ ಪರ್ಪೆಂಡಿಕ್ಯುಲರ್ ಟು ಟ್ಯಾಂಜೆಂಟ್. ಅಥವಾ ಇನ್ನೇನ್ ಬರೀಬಹುದು, ರೇಡಿಯಸ್ ಇಸ್ ಪರ್ಪೆಂಡಿಕ್ಯುಲರ್ ಟು ಟ್ಯಾಂಜೆಂಟ್ ಅಂತ ಬರೀಬಹುದು. ಎರಡೂ ಒಂದೇ. ಓಕೆ, ಈಗ ನೋಡಿ, ಯೂಶಲಿ ಇದು ತುಂಬಾ ಇರಿಟೇಷನ್ ನನಗೆ ಗೊತ್ತಿದೆ. ಓಕೆ, ಬಟ್ ಕನ್ಸಿಡರ್ ದಿಸ್ ಅಸ್ ಅ ಕ್ರೈಮ್. ಒಂದು ಕ್ರೈಮ್ ನಡೆದಿದೆ, ಇವಾಗ ಇಂಟ್ರೆಸ್ಟ್ ಬರುತ್ತೆ. ಒಂದು ಕ್ರೈಮ್ ಆಗೋಗಿದೆ, ಇಬ್ರು ಡೆಡ್ ಬಾಡಿ ಇದಾರೆ, ಅವ್ರಿಬ್ರು ಪರ್ಪೆಂಡಿಕ್ಯುಲರ್ ಅಂತ ನೀವು ಪ್ರೂವ್ ಮಾಡ್ತಿದ್ದೀರಾ. ಸತ್ತೋಗಿದ್ದಾರೆ ಅವರು, ನೀವು ಇವಾಗ ಪ್ರೂವ್ ಮಾಡ್ಬೇಕು ಅವ್ರು ಪರ್ಪೆಂಡಿಕ್ಯುಲರ್ ಅಂತ. ಸೊ ಒಂದು ಕ್ರೈಮ್ ಜಾಗದಲ್ಲಿ ಇಬ್ರು ಡೆತ್ ಆಗಿದೆ ಅಂದ್ರೆ ಅಕ್ಕಪಕ್ಕ ಇರೋ ಹೆಲ್ಪ್ ತಗೋತೀರಾ, ವಿಚ್ ಮೀನ್ಸ್ ಯು ಆರ್ ಟೇಕಿಂಗ್ ಎಕ್ಸ್ಟರ್ನಲ್ ಹೆಲ್ಪ್, ಸಪೋರ್ಟ್ ತಗೋತೀರಾ. ಅದೇ ಕೆಲಸ ಕನ್ಸ್ಟ್ರಕ್ಷನ್ ಮಾಡೋದು. ಥಿಯರಮ್ ಅಲ್ಲಿ ಇದು ನಿಮಗೆ ಎಕ್ಸ್ಟರ್ನಲಿ ಸಪೋರ್ಟ್ ಕೊಡುತ್ತೆ, ಆಚೆಗಡೆ ಇನ್ಫಾರ್ಮೇಶನ್ ಇಂದ ನಿಮಗೆ ಸಪೋರ್ಟ್ ಕೊಡುತ್ತೆ. ಓಕೆ, ಅಂಡ್ ಇಟ್ ಶುಡ್ ಬಿ ಮೀನಿಂಗ್ಫುಲ್. ಇರೋ ಬರೋದೆಲ್ಲ ಇಸ್ಕೊಳಕ್ಕಾಗಲ್ಲ. ಯಾರೋ ಒಬ್ರು ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಹೇಳೋರು, ಅವ್ರಿಗೆ ರಿಲೇಟೆಡ್ ಇರೋರು, ಅವ್ರಿಗೆ ಕನೆಕ್ಷನ್ ಇರೋರು ನಾವು ಹುಡುಕ್ತಿವಿ ಅಲ್ವಾ. ಸೊ your construction should also be meaningful, just like the witness when a crime has happened. ನಿಮ್ಮ ಕನ್ಸ್ಟ್ರಕ್ಷನ್ ಕರೆಕ್ಟ್ ಆಗಿರ್ಬೇಕು ಅಲ್ವಾ. ಸೊ ಏನ್ ಮಾಡ್ಬೇಕು ಇವಾಗ, ಯಾವ ಕಾನ್ಸೆಪ್ಟ್ ಯೂಸ್ ಮಾಡ್ತೀನಿ ಫಸ್ಟ್, ಬೇಸ್ಡ್ ಆನ್ ದಟ್ ಐ ವಿಲ್ ಡಿಸೈಡ್ ವಾಟ್ ಐ ವಿಲ್ ಕನ್ಸ್ಟ್ರಕ್ಟ್. ಓಕೆ, ನಿಮ್ಗೆ ಇದು ಆಲ್ರೆಡಿ ಒಂದು ಡಯಾಗ್ರಾಮ್ ತೋರಿಸಿದೀನಿ. ನಾನು ಯಾವ ಕಾನ್ಸೆಪ್ಟ್ ಯೂಸ್ ಮಾಡ್ತಿದ್ದೀನಿ ಅಂದ್ರೆ, ಶಾರ್ಟೆಸ್ಟ್ ಡಿಸ್ಟೆನ್ಸ್ ಕಾನ್ಸೆಪ್ಟ್ ನ ಯೂಸ್ ಮಾಡ್ತೀನಿ. ಏನಿದು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಂದ್ರೆ, ನಿಮಗೆ ಆಲ್ರೆಡಿ ಗೊತ್ತು. ಇನ್ಫ್ಯಾಕ್ಟ್ ನೀವು ಇದನ್ನ ಆಲ್ರೆಡಿ ತುಂಬಾ ಕಡೆ ಓದಿದ್ದೀರಾ, 2 ಚಾಪ್ಟರ್ ಅಲ್ಲಿ ಓದಿದ್ದೀರಾ, 2 ಚಾಪ್ಟರ್ ಪೂರ್ತಿ ಓದಿದ್ದೀರಾ ಈ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಮೇಲೆ. ಏನದು ಈ ಶಾರ್ಟೆಸ್ಟ್ ಡಿಸ್ಟೆನ್ಸ್? ಓಕೆ, ಶಾರ್ಟೆಸ್ಟ್ ಡಿಸ್ಟೆನ್ಸ್ ನಾಪ್ಕ ಇಲ್ಲ. ಇದೇನಿದು, ಪರ್ಪೆಂಡಿಕ್ಯುಲರ್. ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಗೊತ್ತಲ್ವಾ. ಈಗ ನೋಡಿ, ನಿಮ್ ಹೈಟ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್, ಪರ್ಪೆಂಡಿಕ್ಯುಲರ್ ಟು ಇದು ಎಲ್ರಿಗೂ ಗೊತ್ತಿರುತ್ತೆ. ಕರೆಕ್ಟಾ? ಸೊ ವೈ ಡು ವಿ ಎಕ್ಸಾಕ್ಟ್ಲಿ ಪ್ರಿಫರ್ ದಟ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್? ಅದೇ ಯಾಕೆ ಬೇಕು? ಈಗ ಫಾರ್ ಎಕ್ಸಾಂಪಲ್ ನಾವು ಹೈಟ್ ತಗೊಳಕ್ಕೆ ನಾವು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಟು ದ ಗ್ರೌಂಡ್ ತಗೋತೀವಲ್ವಾ. ವೈ ಡು ವಿ ಪ್ರಿಫರ್ ಪರ್ಪೆಂಡಿಕ್ಯುಲರ್? ನಾವು ಅನ್ಕೊಂತೀವಿ ಹೈಟ್ ಜಾಸ್ತಿ ಅದು ಇದು ಅಂತೆಲ್ಲ. ಇನ್ಫ್ಯಾಕ್ಟ್ ಹೈಟ್ ಇಸ್ ನಥಿಂಗ್ ಬಟ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಟು ದ ಗ್ರೌಂಡ್. ಓಕೆ, ಸೊ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಎಲ್ಲಿಂದ ಬರುತ್ತೆ? ಶಾರ್ಟೆಸ್ಟ್ ಡಿಸ್ಟೆನ್ಸ್, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆರ್ ರಿಲೇಟೆಡ್.
ಸೊ ಯಾವಾಗ ನಿಮಗೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬೇಕು, ಗೋ ಫಾರ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಇಲ್ಲಿ ನೋಡಿ ಎಕ್ಸಾಂಪಲ್, ಅದೇ ತರ ನೀವು ಎಲ್ಲಿಂದ ಬೇಕಾದ್ರೂ ಹೈಟ್ ಮೆಷರ್ ಮಾಡ್ಬೋದಲ್ವಾ. ನೋಡಿ ಇಲ್ಲಿಂದ ಈ ಪಾಯಿಂಟ್, ಇಲ್ಲಿಂದ ಈ ಪಾಯಿಂಟ್, ಇಲ್ಲಿಂದ ಎಲ್ಲಿ ಬೇಕಾದ್ರೂ ಹೈಟ್ ಮೆಷರ್ ಮಾಡ್ಬೋದು ನೀವು. ಬಟ್ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಂದ್ರೆ ಎಲ್ಲಿ ಬೇಕಾದ್ರೂ ಡಿಸ್ಟೆನ್ಸ್ ಮೆಷರ್ ಮಾಡ್ಬೋದು. ಶಾರ್ಟೆಸ್ಟ್ ಡಿಸ್ಟೆನ್ಸ್ ಯಾವ್ದ್ರಲ್ಲಿ ಅಂದ್ರೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ನಮಗ್ ಬೇಕಿರೋದು ಪರ್ಪೆಂಡಿಕ್ಯುಲರ್ ಅಲ್ವಾ. ಸೊ ದಿಸ್ ಇಸ್ ವರ್ತ್, ದಿಸ್ ಇಸ್ ಮೇಕಿಂಗ್ ಮೈ ನಾನು ಕನ್ಸ್ಟ್ರಕ್ಟ್ ಮಾಡಿದ್ರೆ ಒಂದು ಡಿಸ್ಟೆನ್ಸ್ ನ, ಇಟ್ ಈಸ್ ಹೆಲ್ಪಿಂಗ್ ಮೀ. ಸೊ ಇದೇ ತರ ಇಫ್ ಐ ವಾಂಟ್ ಟು ಕಂಪೇರ್, ಇಷ್ಟು ಜಾಗ ಇತ್ತು, ಅದು D3 ಗೊತ್ತಾಯ್ತು ನನಗೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂತ. ಅದೇ ತರ ಐ ನೀಡ್ ಒನ್ ಮೋರ್ ಲೈನ್ ಟು ಕಂಪೇರ್. ಸೊ ಏನ್ ಮಾಡ್ತೀನಿ ಇವಾಗ, ಕನ್ಸ್ಟ್ರಕ್ಷನ್ ಗೊತ್ತಾಯ್ತು ಏನ್ ಮಾಡ್ಬೇಕು ಅಂತ. ಶಾರ್ಟೆಸ್ಟ್ ಡಿಸ್ಟೆನ್ಸ್ ಯೂಸ್ ಮಾಡ್ತಿರೋದ್ರಿಂದ ಸೇಮ್ ಪಾಯಿಂಟ್ ಇಂದ ಐ ವಿಲ್ ಡ್ರಾ ಅನದರ್ ಲೈನ್ ಆನ್ ದ ಕನ್ಸ್ಟ್ರಕ್ಷನ್. ಓಕೆ, ಈಗ ಅದಕ್ಕೊಂದು ಹೆಸರು ಕೊಡ್ಬೇಕಲ್ವಾ. ಇದನ್ನ ಕ್ಯೂ ಅಂತ ಬರೀತೀನಿ. ಈ ಓ ಕ್ಯೂ ಇದೆಯಲ್ಲ, ಸರ್ಕಲ್ ಇಂಟರ್ಸೆಕ್ಟ್ ಮಾಡ್ತಿದೆ, ಅದಕ್ಕೆ ಒಂದು ಹೆಸರು ಕೊಡ್ತೀನಿ ಆರ್ ಅಂತ. ಓಕೆ, ಸೊ ಏನ್ ಮಾಡ್ತೀರಿ ಇವಾಗ ಕನ್ಸ್ಟ್ರಕ್ಷನ್, join OQ on XY, join OQ on XY such that it intersects, such that OQ intersects the circle at R. Okay, so ಏನ್ ಕೊಟ್ಟಿದ್ದಾರೆ ಗೊತ್ತಾಯ್ತು, ಏನ್ ಪ್ರೂವ್ ಮಾಡ್ಬೇಕು ಗೊತ್ತಾಯ್ತು. ಪ್ರೂವ್ ಮಾಡೋದಕ್ಕೆ ಯಾರು ಹೆಲ್ಪ್ ಬೇಕು ಅದು ಗೊತ್ತಾಯ್ತು. ಲೆಟ್ ಸ್ಟಾರ್ಟ್ ಟು ಪ್ರೂಫ್. ಪ್ರೂಫ್ ಕೊಡ್ಬೇಕು ನಾವು, ಅಲ್ಲಿ ಕ್ರೈಮ್ ಆಗಿದೆ, ಪರ್ಪೆಂಡಿಕ್ಯುಲರ್ ಆಗಿದೆ ಅಂತ ನಾವು ಪ್ರೂವ್ ಮಾಡ್ಬೇಕಷ್ಟೇ. ಗಾಟ್ ಇಟ್? ಹೆಂಗ್ ಪ್ರೂವ್ ಮಾಡೋದು ಇವಾಗ, ಸಿಂಪಲ್. ಇವಾಗ ನೋಡಿ, ಈಗ ಫಸ್ಟ್ ಫುಲ್ ಝೂಮ್ ಮಾಡಿ ಇವಾಗ OQ ಹತ್ರ ಇದ್ದೀರಾ, ವಾಪಸ್ ಬನ್ನಿ. ಫುಲ್ ಸರ್ಕಲ್ ಒಟ್ಟಿಗೆ ಕಾಣಿಸ್ಬೇಕು ನಿಮ್ಗೆ. ನಾವು ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ದ ಸರ್ಕಲ್. ಏನೇನ್ ಪಾರ್ಟ್ಸ್ ಇದೆ ಇವಾಗ ನೋಡಿ. OP ರೇಡಿಯಸ್ ನನಗೆ ಗೊತ್ತು, ಬಿಕಾಸ್ ಅದು ಕೊಟ್ಟಿರೋದು. ಸೊ ಇವಾಗ OP ರೇಡಿಯಸ್ ಅಂದ್ರೆ OR ಏನಾಗುತ್ತೆ, ಇಲ್ಲಿ ಏನು ಲೈನ್ ಸೆಗ್ಮೆಂಟ್ ಇರಬೇಕು, ಸೆಂಟರ್ ಇಂದ ಒಂದು ಪಾಯಿಂಟ್ ಆನ್ ದ ಸರ್ಕಂಫರೆನ್ಸ್. R is on the circumference, O is the center. ಅದೇ ಲೈನ್ ಸೆಗ್ಮೆಂಟ್ ಮಾಡಿದ್ದೀರಾ. ಸೊ ಏನ್ ಗೊತ್ತಾಯ್ತು ಇವಾಗ, OP OR ಎರಡೂನು ರೇಡಿಯಸ್ ಅಂತ ಗೊತ್ತಾಯ್ತು. ಸೊ ರೈಟ್ ದಟ್ ಡೌನ್. ವಿ ನೋ ದಟ್ OP is equal to OR. ಏನಂತ ಬರೀತೀರಾ ರೀಸನ್, ರೇಡಿಐ ಆಫ್ ದ ಸೇಮ್ ಸರ್ಕಲ್. ಗೊತ್ತಾಯ್ತಲ್ವಾ ಇದು, ರೇಡಿಐ ಆಫ್ ದ ಸೇಮ್ ಸರ್ಕಲ್. ಗೊತ್ತಾಗಿದ್ ಬರಿತಾ ಇದೀನಿ ಅಷ್ಟೇ, ನನಗೆ ಗೊತ್ತಿಲ್ಲ, ಇದು ಹೆಲ್ಪ್ ಆದ್ರೂ ಆಗ್ಬೋದು. ಓಕೆ, ನೆಕ್ಸ್ಟ್ ನಾವ್ ಏನ್ ಬರಿತಾ ಇದೀವಿ, ನಮ್ ಕೆಲಸ ಏನು, ಶಾರ್ಟೆಸ್ಟ್ ಡಿಸ್ಟೆನ್ಸ್ ಯೂಸ್ ಮಾಡ್ಬೇಕು, ನಾನು ಕಂಪೇರ್ ಮಾಡ್ಬೇಕು ಅಷ್ಟೇ ನನ್ ಕೆಲಸ. ಕರೆಕ್ಟಾ? ಸೊ ಫಸ್ಟ್ ಯಾವ್ದು ತಗೋತೀನಿ ಅಂದ್ರೆ, ಐ ವಿಲ್ ಟೇಕ್ OQ ಅಂಡ್ OR. ನನಗೆ ಯಾವ್ದು ಶೋರ್ ಇದೀನಿ, ನನಗೆ ಕನ್ಫರ್ಮ್ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಯಾವ್ದು, ಯಾವ್ದಕ್ಕಿಂತ ಶಾರ್ಟೆಸ್ಟ್ ಅನ್ನೋದು ನನಗೆ ಗೊತ್ತಿದೆ, ಕನ್ಫರ್ಮ್ ಗೊತ್ತಿರೋದನ್ನ ಫಸ್ಟ್ ತಗೊಂತಾ ಇದೀನಿ. ಯಾರೇ ನೋಡಿದ್ರು, ನೀವು ನೋಡಿದ್ರು ಹೇಳ್ತೀರಾ ದಟ್ OR is always less than OQ. ಈ OR ಇಲ್ಲಿಂದ ಇಲ್ಲಿಗಿದೆ, OQ ಇಲ್ಲಿಂದ ಇಲ್ಲಿಗಿದೆ, ಯಾವ್ದಪ್ಪ ದೊಡ್ಡದು, OQ ನೇ ದೊಡ್ಡದು. ಕರೆಕ್ಟಾ? ಸೊ ಐ ಕಮ್ ಬ್ಯಾಕ್ ಹಿಯರ್, OQ is always greater than OR. ಓಕೆ, ನೆಕ್ಸ್ಟ್ ಇದೇ OQ ನನಗ್ ಬೇಕಿತ್ತು, ಇದು ಬೇಕಾ, ಇದು OQ ಬೇಕಾ, ಇಟ್ ಇಸ್ ಅ ಕನ್ಸ್ಟ್ರಕ್ಷನ್. ಓಕೆ, ಡನ್. ನನಗ್ ಬೇಕಿರೋದೇನೇನು, ನನಗ್ OP ಬೇಕು, XY ಬೇಕು. ಅಪಿಯರ್ ಆಗ್ತಿದ್ಯಾ ಇಲ್ಲಿ, ಒಂದು ಅಪಿಯರ್ ಆಗ್ತಿಲ್ಲ. ಆ ಮನುಷ್ಯ ಬಗ್ಗೆನೇ ಬರ್ತಾ ಇಲ್ಲ ವಿಷಯ. ನಾವು ಅದನ್ನ ಇವಾಗ ಆ ವಿಷಯದ ಹತ್ರ ಹೋಗ್ಬೇಕು ನಾವು, ಅಲ್ವಾ. ಸೊ ಏನ್ ಮಾಡ್ತೀನಿ ನೆಕ್ಸ್ಟ್, ಇವಾಗ ಐ ಟ್ರೈ ಟು ಬ್ರಿಂಗ್ ಎನಿ ಆಫ್ ದಿಸ್. XY ಅಂತೂ ಬರೋ ಚಾನ್ಸೇ ಇಲ್ಲ. ಬಟ್ ಏನ್ ಮಾಡ್ಬೋದು, ನಾನು ಈ OR ಯೂಸ್ ಮಾಡ್ಕೊಂಡು ಐ ಕ್ಯಾನ್ ಬ್ರಿಂಗ್ ವಾಟ್, ಐ ಕ್ಯಾನ್ ಬ್ರಿಂಗ್ OP. ಯಾಕೆ, OP ಅಂಡ್ OR ಆರ್ ಈಕ್ವಲ್. ಸೊ ಏನ್ ಮಾಡ್ತೀನಿ ಇವಾಗ, ಇನ್ಸ್ಟೆಡ್ ಆಫ್ ರೈಟಿಂಗ್ OR, OQ ಇಸ್ ಗ್ರೇಟರ್ ದ್ಯಾನ್ ಏನಂತ ಬರೀತೀನಿ, OP ಅಂತ ಬರೀತೀನಿ. ಓಕೆ, ಈಗ ನೋಡಿ ನನಗೆ ಏನ್ ಬೇಕೋ ಅದು ಬಂದಿದೆ ಇಲ್ಲಿ. ಸೊ ಇಲ್ಲಿ ಗ್ರೇಟರ್ ದ್ಯಾನ್ ಬರೀತಾ ಇದ್ದೀನಿ. ಇದನ್ನೇ ಉಲ್ಟಾ ಬರೆದ್ರೆ ಏನ್ ಬರೀಬಹುದು, OP ಈಸ್ ಲೆಸ್ ದ್ಯಾನ್ OQ ಅಂತ ಬರೀಬಹುದು. ಕರೆಕ್ಟಾ? ಸೊ XY ಮೇಲೆ ಎರಡೂ ಇದೆ, OP OQ ಎರಡು XY ಮೇಲೆ ಇದೆ. ಈ ಎರಡರಲ್ಲಿ ಯಾವ್ದು ತುಂಬಾ ಶಾರ್ಟೆಸ್ಟ್ ಇರುತ್ತೆ ಅಂದ್ರೆ ಯಾವ್ದು, OP ಅಂತ ಗೊತ್ತಾಯ್ತು. therefore ಏನ್ ಕನ್ಕ್ಲೂಡ್ ಮಾಡ್ತೀರಾ, therefore OP is the shortest distance, OP is the shortest distance on XY. ನಾನು ನೋಡಿ, ಇದು ಡಿಸ್ಟೆನ್ಸ್ 1, ಇದು ಡಿಸ್ಟೆನ್ಸ್ 2 ಇಲ್ಲಿ ತೋರಿಸಿದೆ ನಿಮ್ಗೆ. ಡಿಸ್ಟೆನ್ಸ್ 1 ಡಿಸ್ಟೆನ್ಸ್ 2 ಅಲ್ವಾ. ಈಗ ಎರಡು ಲೈನ್ ಅಲ್ಲಿ D3 is less than D2 ಅಂತ ಗೊತ್ತಾಗೋಯ್ತು. ಸೊ ನೀವೇನ್ ಬರಿಬಹುದು, D3 is perpendicular ಅಂತ ಬರಿಬಹುದಾ. ಅದೇ ತರನೇ ಇವಾಗ ಏನ್ ಮಾಡ್ತೀನಿ, ಐ ವಿಲ್ ಕಮ್ ಬ್ಯಾಕ್ ಹಿಯರ್. OP is the shortest distance on XY, therefore OP is perpendicular to XY ಅಂತ ಬರಿತೀನಿ. ದಟ್ ಇಸ್ ವಾಟ್ ವಿ ಹ್ಯಾಡ್ ಟು ಪ್ರೂವ್. ಅರ್ಥ ಆಯ್ತಾ? ಇಫ್ ಇಟ್ ಈಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್, ಪರ್ಪೆಂಡಿಕ್ಯುಲರ್ ಆಗೇ ಇರಬೇಕು, ಪರ್ಪೆಂಡಿಕ್ಯುಲರ್ ಆಗಿದೆ. ಅಂಡರ್ಸ್ಟುಡ್? ಓಕೆ, ಕ್ವಿಕ್ ಆಗಿ ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ನೆಕ್ಸ್ಟ್ ಕ್ವೆಶ್ಚನ್ ಏನು, ಇಟ್ ಈಸ್ ಬೇಸ್ಡ್ ಆನ್, ನೋಡಿ ಒನ್ ಟ್ಯಾಂಜೆಂಟ್ ಮುಗೀತು. ಕರೆಕ್ಟಾ? ಒನ್ ಟ್ಯಾಂಜೆಂಟ್ ಮುಗೀತು. ಈಗ ಸೆಕೆಂಡ್ ಟ್ಯಾಂಜೆಂಟ್ ಅಂದ್ರೆ ಎರಡು ಟ್ಯಾಂಜೆಂಟ್ ಬರುತ್ತೆ. ಸೆಕೆಂಡ್ ಟ್ಯಾಂಜೆಂಟ್ ಅಲ್ಲ, ಎರಡು ಟ್ಯಾಂಜೆಂಟ್ ಬರುತ್ತೆ. ಸೇಮ್ ನೀವು ಏನ್ ಫಸ್ಟ್ ಥಿಯರಮ್ ಓದಿದೀರಾ ಅದನ್ನೇ ಯೂಸ್ ಮಾಡ್ಕೊಂಡು ಈ ಥಿಯರಮ್ ನಾವು ಪ್ರೂವ್ ಮಾಡಬಹುದು. 99% ಆಫ್ ದ ಟೈಮ್ಸ್ ನಾನು ಮೆನ್ಷನ್ ಮಾಡಿದೀನಿ ಅನ್ಸುತ್ತೆ, ಸರಿ ಬಂದಿದೆ ನೋಡಿ. ಮಾರ್ಚ್, ಈ 2025 ಮಾರ್ಚ್, 2019, 2020, 2022,
ಎಲ್ಲ ತುಂಬಾ ಸರಿ ರಿಪೀಟ್ ಆಗಿದೆ ಇದೇ ಕ್ವೆಶನ್. ಸೊ ದಿಸ್ ಇಸ್ ಇಂಪಾರ್ಟೆಂಟ್. ಏನಕ್ಕೆ ಇದು ಇಂಪಾರ್ಟೆಂಟ್ ಅಂತ ಹೇಳ್ಬಿಡ್ತೀನಿ, ಬಿಕಾಸ್ ಸೆಕೆಂಡ್ ಥಿಯರಮ್ ಅಲ್ಲಿ ಫಸ್ಟ್ ಥಿಯರಮ್ ಇನ್ಕ್ಲೂಡ್ ಆಗ್ಬಿಡುತ್ತೆ. ಓಕೆ, ಸೊ ಯು ಆರ್ ಇನ್ಕ್ಲೂಡಿಂಗ್ ದ ಫಸ್ಟ್ ಥಿಯರಮ್ ಹಿಯರ್ ಆಲ್ಸೋ, ಅದಕ್ಕೆ ಇದು ಇಂಪಾರ್ಟೆಂಟ್. ಓಕೆ, ಸ್ಟಾರ್ಟ್ ಮಾಡೋಣ. ಏನಿದೆ ಕ್ವೆಶನ್? ಲೆಂತ್ ಆಫ್ ದ ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ಎನ್ ಎಕ್ಸ್ಟರ್ನಲ್ ಪಾಯಿಂಟ್ ಟು ಅ ಸರ್ಕಲ್ ಆರ್ ಈಕ್ವಲ್. ಎಕ್ಸ್ಟರ್ನಲ್ ಪಾಯಿಂಟ್ ಪಿ, ಟ್ಯಾಂಜೆಂಟ್ಸ್ ಆರ್ ಎ ಪಿ ಅಂಡ್ ಪಿ ಬಿ. ನಾವು ಎ ಪಿ ಈಕ್ವಲ್ ಟು ಪಿ ಬಿ ಅಂತ ಪ್ರೂವ್ ಮಾಡ್ಬೇಕು, ಆ ಲೆಂತ್ ಈಕ್ವಲ್ ಅಂತ ಪ್ರೂವ್ ಮಾಡಬೇಕು. ಓಕೆ, ಸೊ ಗಿವನ್ ಏನಿದೆ ನಮ್ಮ ಹತ್ರ, ವಿ ಹ್ಯಾವ್ two tangents PA and PB are two tangents. PA and PB are two tangents from an external point P. Okay, ನೀವೇನ್ ಪ್ರೂವ್ ಮಾಡಬೇಕು? PA is equal to PB ಅಂತ ಪ್ರೂವ್ ಮಾಡಬೇಕು. ಅಗೇನ್ ಕ್ರೈಮ್ ನಡೆದಿದೆ, ನಾವೇನೋ ಪ್ರೂವ್ ಮಾಡಬೇಕು, ಎಕ್ಸ್ಟರ್ನಲ್ ಸಪೋರ್ಟ್ ಬೇಕು. ಏನ್ ಎಕ್ಸ್ಟರ್ನಲ್ ಸಪೋರ್ಟ್ ತಗೊಳ್ಳೋದಿ ಸರ್? ಈಗ ಯೋಚನೆ ಮಾಡಿ, ಟ್ಯಾಂಜೆಂಟ್ಗೂ ಆಚೆಗಡೆಯಿಂದಾನೇ ಎರಡು ಬಂದಿದೆ, ಕರೆಕ್ಟಾ? ಸೊ ವಿ ಡೋಂಟ್ ಹ್ಯಾವ್ ಮಚ್ ಆಫ್ ಅ ಸಪೋರ್ಟ್ ಫ್ರಮ್ ಆ ಔಟ್ಸೈಡ್ ಪಾರ್ಟ್ಸ್. ಇಲ್ಲಿಂದ ಬಂದಿರೋ ಅದು ಸಪೋರ್ಟ್ ಮಾಡಲ್ಲ, ಬಟ್ ಒಳಗಡೆ ಇರೋ ಪಾರ್ಟ್ಸ್ ನಮಗೆ ಸಪೋರ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ರೇಡಿಯಸ್, ಲಾಸ್ಟ್ ಕ್ವೆಶನ್ ಅಲ್ಲಿ ನೋಡಿದ್ವಿ, ರೇಡಿಯಸ್ ಆಫ್ ದ ಸೇಮ್ ಸರ್ಕಲ್ ಆರ್ ಈಕ್ವಲ್, ಆತರ ಹೆಲ್ಪ್ ಮಾಡುತ್ತೆ. ಸೊ ಇಲ್ಲಿ ನಾನು ರೇಡಿಯಸ್ ನ ಕನ್ಸ್ಟ್ರಕ್ಟ್ ಮಾಡಿದ್ರೆ, ಒಳ್ಳೆ ಎಕ್ಸಾಂಪಲ್ ತಗೊಂಡೆ, ಇಲ್ಲಿ ನಾನು ರೇಡಿಯಸ್ ನ ಕನ್ಸ್ಟ್ರಕ್ಟ್ ಮಾಡಿದ್ರೆ, ರೇಡಿಯಸ್ ನ ಟ್ಯಾಂಜೆಂಟ್ ಗೆ ನಾನು ಕರೆಕ್ಟ್ ಆಗಿ ಬರೆದ್ರೆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಆಗುತ್ತೆ ಇದು. ಸೊ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಹತ್ರ ಜಸ್ಟ್ ನಾವು ಒಂದು ಥಿಯರಮ್ ಪ್ರೂವ್ ಮಾಡ್ತೀವಿ, ಅದು ಪರ್ಪೆಂಡಿಕ್ಯುಲರ್, ಅದನ್ನ ನೀವು ಯೂಸ್ ಮಾಡ್ಕೋಬಹುದು, ಕರೆಕ್ಟಾ? ಸೊ ಏನ್ ಕನ್ಸ್ಟ್ರಕ್ಟ್ ಮಾಡ್ಬೇಕೀಗ? ಒಂದು ಐಡಿಯಾ ಬಂತು, ವ್ಯಾಲಿಡ್ ಐಡಿಯಾ ಬಂತು. ಸೊ ಏನ್ ಕನ್ಸ್ಟ್ರಕ್ಟ್ ಮಾಡ್ತೀರಾ? ಸಪೋಸ್ ಇಲ್ಲಿ ನಿಮ್ಮ ಹತ್ರ ಒಂದು ಸೆಂಟರ್ ಓ, ಸೆಂಟರ್ ಇರ್ಬೇಕಲ್ವಾ, ಸೆಂಟರ್ ಓ ಅಂತ ತಗೊಂಡ್ರೆ, ಈ ಸೆಂಟರ್ ಇಂದ ನೀವೇನ್ ಕನ್ಸ್ಟ್ರಕ್ಟ್ ಮಾಡ್ತೀರಾ? ಯು ಆರ್ ಗೋಯಿಂಗ್ ಟು ಕನ್ಸ್ಟ್ರಕ್ಟ್ ಅ ರೇಡಿಯಸ್. ಓ ಎ ಇಸ್ ದ ರೇಡಿಯಸ್. ಅದೇ ತರ ಇನ್ನೊಂದು ರೇಡಿಯಸ್ ಓ ಬಿ, ಓ ಬಿನು ಡ್ರಾ ಮಾಡಬಹುದು. ಓ ಬಿ ಇಸ್ ಅನದರ್ ರೇಡಿಯಸ್. ಓಕೆ, ಗೊತ್ತಾಯ್ತಲ್ವಾ ಏನ್ ಮಾಡ್ತಿದೀವಿ ಅಂತ? ನೆಕ್ಸ್ಟ್, ಸೊ ಇದು ಕನ್ಸ್ಟ್ರಕ್ಟ್ ಮಾಡಿದ್ರೆ ಏನಾಗುತ್ತೆ ತೋರಿಸ್ಬಿಡ್ತೀವಿ ನೋಡಿ. ಇದು ಪರ್ಪೆಂಡಿಕ್ಯುಲರ್ಸ್ ಆಗುತ್ತೆ, ಬಟ್ ಇಫ್ ಯು ಸಿ ಹಿಯರ್, ನಿಮಗೆ ಇದು ಪರ್ಪೆಂಡಿಕ್ಯುಲರ್ಸ್ ಇದ್ರೂ ನಿಮಗೆ ಅಷ್ಟು ಹೆಲ್ಪ್ ಮಾಡಲ್ಲ ಇದು. ಓಕೆ, ನನಗೆ ಅನ್ಸ್ತಾ ಇದೆ ದಟ್ ಇಫ್ ಅ ಟ್ರಯಾಂಗಲ್ ಇಸ್ ಫಾರ್ಮ್ಡ್, ಐ ಕ್ಯಾನ್ ಈಕ್ವಲಿ ಡೈರೆಕ್ಟ್ ಆಗಿ ನಾನು ಈಕ್ವಲ್ ಪ್ರೂವ್ ಮಾಡಬಹುದು. ಓಕೆ, ಹೆಂಗೆ? ಟ್ರಯಾಂಗಲ್ಸ್ ನಿಮ್ಗೆ ಕಾಂಗ್ರುಯೆನ್ಸಿನೂ ಗೊತ್ತಿದೆ, ಸಿಮಿಲಾರಿಟಿನೂ ಗೊತ್ತಿದೆ. ನಿಮಗೆ ಈಕ್ವಲ್ಸ್ ಬೇಕು ಅಂದ್ರೆ ಕಾಂಗ್ರುಯೆನ್ಸಿಗೆ ಹೋಗ್ಬೋದು. ಕಾಂಗ್ರುಯೆನ್ಸಿ ನೀವು ಆಲ್ರೆಡಿ ಓಡಿದ್ದೀರಾ. ಸೊ ಫಾರ್ ಕಾಂಗ್ರುಯೆನ್ಸಿ ಟು ಎಕ್ಸಿಸ್ಟ್ ನಿಮಗೆ ಟ್ರಯಾಂಗಲ್ಸ್ ಬೇಕು. ಸೊ ಏನ್ ಮಾಡ್ತೀನಿ ಇವಾಗ, ಅದ್ರ ಜಾಯಿನ್ ಮಾಡೋದ್ರ ಜೊತೆಗೆ ಐ ವಿಲ್ ಕನ್ಸ್ಟ್ರಕ್ಟ್ ಟ್ರಯಾಂಗಲ್ಸ್. ಓಕೆ, ನೋಡಿ ಇವಾಗ ಈ ತರ ಒಂದು ಟ್ರಯಾಂಗಲ್ಸ್ ಆಗುತ್ತೆ. ಅರ್ಥ ಆಯ್ತಾ? ಓಕೆ, ಡನ್. ಸೊ ಏನೇನ್ ಕನ್ಸ್ಟ್ರಕ್ಟ್ ಮಾಡಿದ್ವಿ ಇವಾಗ ಅದನ್ನೆಲ್ಲ ಬರಿತಾ ಹೋಗೋಣ. ಫಸ್ಟ್ ಕನ್ಸ್ಟ್ರಕ್ಷನ್ ನಾನು ಏನ್ ಮಾಡಿದೆ? ಜಾಯಿನ್. ಏನೇನ್ ಜಾಯಿನ್ ಮಾಡಿದೀರಾ? ಓ ಎ, ಓ ಬಿ ಅಂಡ್ ಓ ಪಿ. ಜಾಯಿನ್ ಓ ಬಿ, ಓ ಎ ಅಂಡ್ ಓ ಪಿ. ಓಕೆ, ಇವಾಗ ನಿಮ್ಮ ಹತ್ರ ನೆಕ್ಸ್ಟ್ ಪ್ರೂಫ್ ಏನಿಂದ ಸ್ಟಾರ್ಟ್ ಮಾಡ್ತೀರಾ? ಓ ಎ ಈಸ್ ಪರ್ಪೆಂಡಿಕ್ಯುಲರ್ ಟು, ಓ ಎ ಇಸ್ ಪರ್ಪೆಂಡಿಕ್ಯುಲರ್ ಟು ಯಾವ್ದಕ್ಕೆ? ಎ ಪಿ. ರೀಸನ್ ಏನ್ ಬರೀತೀರಾ? ರೇಡಿಯಸ್ ಇಸ್ ಪರ್ಪೆಂಡಿಕ್ಯುಲರ್ ಟು ಟ್ಯಾಂಜೆಂಟ್. ಓಕೆ, ಸಿಮಿಲರ್ಲಿ ಇನ್ನೇನ್ ಬರೀತೀರಾ ನೆಕ್ಸ್ಟ್? ಓ ಬಿ ಇಸ್ ಪರ್ಪೆಂಡಿಕ್ಯುಲರ್ ಟು, ಓ ಬಿ ಇಸ್ ಪರ್ಪೆಂಡಿಕ್ಯುಲರ್ ಟು ಬಿ ಪಿ ಅಂತ ಬರೀತೀರಾ. ಸೇಮ್ ರೀಸನ್, ರೇಡಿಯಸ್ ಇಸ್ ಪರ್ಪೆಂಡಿಕ್ಯುಲರ್ ಟು ಟ್ಯಾಂಜೆಂಟ್. ಓಕೆ, ಸೊ ಇವಾಗ ನಮ್ಗೆ ಆಲ್ರೆಡಿ ಗೊತ್ತಿರೋದ್ರಿಂದ ಪರ್ಪೆಂಡಿಕ್ಯುಲರ್ ಅಂತ ನಾನು ಇದನ್ನ ಬರಿಬಹುದು, ಅದನ್ನ ಬರ್ತೀನಿ. ಈಗ ನೋಡಿ ಒಂದೇ ತರ ಕಾಣಿಸ್ತಿದೆ ಅಲ್ವಾ? ಈ ಟ್ರಯಾಂಗಲ್ ಅಲ್ಲಿ 190 ಡಿಗ್ರಿ ಇದೆ, ಈ ಟ್ರಯಾಂಗಲ್ ಅಲ್ಲಿ 190 ಡಿಗ್ರಿ ಇದೆ. ಇಲ್ಲೇ ನಿಮ್ಗೆ ಐಡಿಯಾ ಗೊತ್ತಾಗ್ಬಿಡುತ್ತೆ, ಓಕೆ ಸೇಮ್ ಇರಬಹುದು ಅಂತ. ಓಕೆ, ಸೊ ಏನ್ ಮಾಡ್ತೀನಿ ನೆಕ್ಸ್ಟ್? ಕಂಟಿನ್ಯೂಯಿಂಗ್. ಯಾವ್ದು ತಗೋಬೇಕು? ಇನ್ ಟ್ರಯಾಂಗಲ್ ಯಾವ್ದಿದೆ? ಓ ಎ ಪಿ ಅಂಡ್ ಟ್ರಯಾಂಗಲ್ ಓ ಬಿ ಪಿ. ನೋಡಿ ಒಂದು ವಿಷಯ ಗೊತ್ತಾದ್ರೆ ಸಾಕು, ಒಂದೇ ಒಂದು ಆಂಗಲ್ ಇಂದ ನಮ್ಗೆ ಸೇಮ್ ಅನ್ಸಿದ್ರೆ ಸಾಕು, ನಾವು ಕಾಂಗ್ರುಯೆನ್ಸಿ ಮಾಡ್ಬೋದು. ಫಸ್ಟ್ ಏನ್ ಮಾಡ್ತೀನಿ? ಆಲ್ರೆಡಿ ರೈಟ್ ಆಂಗಲ್ ಗೊತ್ತಿರೋದ್ರಿಂದ ಅದನ್ನೇ ಬರಿತೀನಿ. ಓ ಎ ಪಿ ಇಸ್ ಈಕ್ವಲ್ ಟು ಆಂಗಲ್, ಇದರಲ್ಲಿ ಇರೋದೊಂದು ಪಾರ್ಟ್ ಅಲ್ವಾ? ಸೊ ಓ ಬಿ ಪಿ ಬೋತ್ ಆರ್ ಈಕ್ವಲ್ ಟು 90 ಡಿಗ್ರಿ. ಫಸ್ಟ್ ಗೊತ್ತಾಗೋಯ್ತು. ನೆಕ್ಸ್ಟ್ ನಾನು ಹೇಳಿದೆ, ಇವಾಗ ಆಲ್ಮೋಸ್ಟ್ ಝೂಮ್ ಫುಲ್ 3x 2x ಝೂಮ್ ಅಲ್ಲಿ ಇದ್ದೀರಾ. ವಾಪಸ್ ಬನ್ನಿ, ಫುಲ್ ಸರ್ಕಲ್ ನೋಡಿ, ಫುಲ್ ಟ್ರಯಾಂಗಲ್ ಅಬ್ಸರ್ವ್ ಮಾಡಿ. ಈಗ ಸರ್ಕಲ್ ಅಲ್ಲಿ ಕೆಲವು ಪಾರ್ಟ್ಸ್ ಇದೆ, ಯಾವ್ದು? ಓ ಎ ಇದೆ, ಓ ಬಿ ಇದೆ. ಅದೇನಾಗುತ್ತೆ? ರೇಡಿಯಸ್ ಆಗುತ್ತೆ. ರೇಡಿಯಸ್ ಆಫ್ ದ ಸೇಮ್ ಸರ್ಕಲ್ ಆರ್ ಈಕ್ವಲ್, ಕರೆಕ್ಟಾ? ಸೊ ನೆಕ್ಸ್ಟ್ ಅದನ್ನ ತಗೊಳ್ಳಿ. ಓ ಎ ಇಸ್ ಈಕ್ವಲ್ ಟು ಓ ಬಿ. ನೀವು ಆ ರೀಸನ್ ಬರೀರಿ, ರೇಡಿಯಸ್ ಆಫ್ ದ ಸೇಮ್ ಸರ್ಕಲ್ ಆರ್ ಈಕ್ವಲ್. ಈ ಕಾಂಗ್ರುಯೆನ್ಸಿ ನಿಮಗೆ 2 ಪ್ರಾಪರ್ಟಿ ಸಾಕಾಗಲ್ಲ, 3 ಬೇಕು ಅಲ್ವಾ? ಸೊ ಇನ್ನೊಂದು ಯಾವ್ದಾದ್ರು ತಗೋಬೋದಾ? ಈಗ ನೋಡಿ, ಓ ಎ ಪಿ, ಓ ಬಿ ಪಿ ಓದಬೇಕಾದ್ರೆ ಒಂದು ಸೈಡ್ ರಿಪೀಟ್ ಆಗ್ತದೆ, ಯಾವುದು? ಓ ಪಿ ಅಲ್ವಾ? ಓ ಪಿ ಎರಡೂ ಟ್ರಯಾಂಗಲ್ ಬಿಲಾಂಗ್ ಆಗುತ್ತೆ. ನೋಡಿ, ಓ ಪಿ ಇಸ್ ಬಿಲಾಂಗಿಂಗ್ ಟು ಓ ಎ ಪಿ ಆಲ್ಸೋ, ಓ ಪಿ ಇಸ್ ಬಿಲಾಂಗಿಂಗ್ ಟು ಓ ಬಿ ಪಿ ಆಲ್ಸೋ. ಅದನ್ನು ತಗೋತೀನಿ. ಓ ಪಿ ಇಸ್ ಈಕ್ವಲ್ ಟು ಓ ಪಿ. ದೇರ್ಫೋರ್ ಇದರಿಂದ ಏನ್ ಬರೀಬಹುದು? ಟ್ರಯಾಂಗಲ್ ಓ ಎ ಪಿ ಇಸ್ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ ಓ ಬಿ ಪಿ ಅಂತ ಬರೀಬಹುದು. ಪಾಸ್ಟುಲೇಟ್ ಬರಿಬೇಕಲ್ವಾ? ಓಕೆ, ಇಲ್ಲಿ ರೈಟ್ ಹ್ಯಾಂಡ್ ಇದೆ, ಸಾರಿ ರೈಟ್ ಆಂಗಲ್ ಇದೆ. ಹೈಪಾಟಿನ್ಯೂಸ್ ಏನೋ ಇದಕ್ಕಿದ ಹೈಪಾಟಿನ್ಯೂಸ್, ಇಲ್ಲಿ ಹೈಪಾಟಿನ್ಯೂಸ್ ಇದೆ, ಇಲ್ಲಿ ಇನ್ನೊಂದು ಸೈಡ್ ಇದೆ.
ಸೊ ಏನ್ ಬರೀತೀರಾ ಬೈ ಆರ್ ಎಚ್ ಎಸ್ ಪಾಸ್ಟುಲೇಟ್ ದಿಸ್ ಇಸ್ ಈಕ್ವಲ್. ಬಟ್ ನಮ್ಮ ಐಡಿಯಾ ನಮಗೆ ಬೇಕಾಗಿರೋದು ಇದಲ್ಲ, ನಮಗೆ ಏನ್ ಬೇಕು ಎ ಪಿ ಇಸ್ ಈಕ್ವಲ್ ಟು ಪಿ ಬಿ ಬೇಕು. ವಿಲ್ ದಿಸ್ ಅಪಿಯರ್ ಸಮ್ವೇರ್ ಇನ್ ದಿಸ್ ಟ್ರಯಾಂಗಲ್? ನೋಡಿ ಇಲ್ಲಿ ಎ ಪಿ ಇದೆ, ನೆಕ್ಸ್ಟ್ ಬಿ ಪಿ ಬೇಕು, ಇಲ್ಲಿ ಬಿ ಪಿ ಇದೆ. ಸೊ ಏನ್ ಮಾಡ್ತೀರಾ ಬೈ ಸಿ ಪಿ ಸಿ ಟಿ ಏನ್ ಬರೀತೀರಾ ಎ ಪಿ ಇದೆ ಬಿ ಪಿ ಇದೆ ಒಂದೇ ಆರ್ಡರ್ ಅಲ್ಲೇ ಇದೆ. ಸೊ ಎ ಪಿ ಇಸ್ ಈಕ್ವಲ್ ಟು ಬಿ ಪಿ ಅಂತ ಬರೀತೀರಾ. ದಿಸ್ ಇಸ್ ವಾಟ್ ಯು ಹ್ಯಾವ್ ಟು ಪ್ರೂವ್. ಅರ್ಥ ಆಯ್ತಾ? ಇಲ್ಲಿಗೆ ನಿಮ್ಮ ಥಿಯರಂ ಕೂಡ ಮುಗೀತು. ಈಗ ಈ ಎರಡು ಥಿಯರಮ್ಸ್ ನ ಯೂಸ್ ಮಾಡ್ಕೊಂಡು ಪ್ರಾಬ್ಲಮ್ಸ್ ಮಾಡ್ತೀವಿ ಅಷ್ಟೇ. ಎಷ್ಟು ಚೆನ್ನಾಗಿದೆ ಅಲ್ವಾ ಕನೆಕ್ಷನ್? ಫಸ್ಟ್ ಥಿಯರಂ ಯೂಸ್ ಮಾಡ್ಕೊಂಡು ಸೆಕೆಂಡ್ ಥಿಯರಂ ಮಾಡಿದ್ರಿ, ಸೆಕೆಂಡ್ ಥಿಯರಂ ಅಲ್ಲಿ ಫಸ್ಟ್ ಥಿಯರಂ ಯೂಸ್ ಮಾಡ್ಕೊಂಡು ಸೆಕೆಂಡ್ ಥಿಯರಂ ಮಾಡಿದ್ರಿ, ಕರೆಕ್ಟ್. ಈಗ ಎರಡು ಥಿಯರಂ ಯೂಸ್ ಮಾಡ್ಕೊಂಡು ಪ್ರಾಬ್ಲಮ್ಸ್ ಮಾಡ್ತೀರಾ. ಓಕೆ, ಲೆಟ್ಸ್ ಕ್ವಿಕ್ಲಿ ಗೋ ಟು ದ ಪ್ರಾಬ್ಲಮ್ಸ್. ಫಸ್ಟ್ ಪ್ರಾಬ್ಲಮ್ ತುಂಬಾ ಈಸಿ ಆಗಿದೆ ಪ್ರಾಬ್ಲಮ್ಸ್. ನಿಮ್ಗೆ ಈಸಿ ಆಗೋ ತರ ಒಂದು ಪ್ರೊಸೀಜರ್, ಒಂದು ಪ್ರೋಸೆಸ್ ಅಲ್ಲಿ ಅಂದ್ರೆ ಒನ್ ಬೈ ಒನ್ ಒಂದೊಂದೇ ಡಿಫಿಕಲ್ಟಿ ಲೆವೆಲ್ ಇನ್ಕ್ರೀಸ್ ಮಾಡಿದೀನಿ. ಓಕೆ, ಸೊ ಫಸ್ಟ್ ಪ್ರಾಬ್ಲಮ್ ಯಾವ ತರ ಇದೆ ನೋಡಿ. ಇನ್ ದ ಗಿವನ್ ಫಿಗರ್ ಪಿ ಅಂಡ್ ಪಿ ಬಿ ಆರ್ ಟ್ಯಾಂಜೆಂಟ್ಸ್ to the circle with the center O. If PA is equal to 4 cm, APO is equal to 40 degree. Find the measure of AOB. ಏನ್ ಫೈಂಡ್ ಮಾಡಬೇಕು? ಎರಡು ವಿಷಯ ಫೈಂಡ್ ಮಾಡಬೇಕಿದ್ರೆ ನೀವು. ಫಸ್ಟ್ ಇಸ್ ಲೆಂತ್ ಆಫ್ BP, ಕರೆಕ್ಟಾ? ಲೆಂತ್ ಆಫ್ BP, ಈ ಲೆಂತ್ ನೀವು ಫೈಂಡ್ ಮಾಡಬೇಕು ಫಸ್ಟ್. ಓಕೆ, ಸೆಕೆಂಡ್ ಏನ್ ಫೈಂಡ್ ಮಾಡಬೇಕು? AOB. ಅದನ್ನ ಮಾರ್ಕ್ ಮಾಡ್ತೀನಿ, ಫುಲ್ ಆಂಗಲ್ ಮಾರ್ಕ್. ಈಗ ಕರೆಕ್ಟ್ ಆಗಿ ನೀವು AOB ನೋಡಿದ್ರೆ ಇಟ್ ಇಸ್ ನಾಟ್ ಇವನ್ ಅ ಸ್ಟ್ರೇಟ್ ಲೈನ್. ಅದು ಸ್ಟ್ರೇಟ್ ಲೈನ್ ಆಗಿದ್ರೆ ನಾವು 180 ಗೆ ಲೀನಿಯರ್ ಪೇರ್ ಅದೇನೋ ಒಂದು ಎಕ್ಸ್ಟ್ರಾ ಮಾಡಬಹುದಿತ್ತು, ಬಟ್ ಇಟ್ ಇಸ್ ನಾಟ್ ಅ ಸ್ಟ್ರೇಟ್ ಲೈನ್. ಬಟ್ ಆ AOB ಅಲ್ಲಿ ಎರಡು ಆಂಗಲ್ಸ್ ಇದೆ. ಯಾವ್ದು? ಫಸ್ಟ್ ಆಂಗಲ್ ಬಿಲಾಂಗ್ಸ್ ಟು ಅ ಡಿಫರೆಂಟ್ ಟ್ರಯಾಂಗಲ್. ಯಾವುದು? AOB ಬಿಲಾಂಗ್ ಆಗುತ್ತೆ ಈ ಪಾರ್ಟ್. ಓಕೆ, ಅದೇ ತರ ಸೆಕೆಂಡ್ ನಾನು ಕಲರ್ ಮಾಡಲ್ಲ, ಅದು BOP ಬಿಲಾಂಗ್ ಆಗುತ್ತೆ. ಸೊ ಐ ಹ್ಯಾವ್ ಟು ಯೂಸ್ ಟ್ರಯಾಂಗಲ್ಸ್. I have to get the value of the angles. Okay, start ಮಾಡೋಣ. ಫಸ್ಟ್ ಈಸಿಯೆಸ್ಟ್ ಯಾವುದು? ಲೆಂತ್ ಆಫ್ BP is the easiest ಅಲ್ವಾ? ಅದನ್ನ ಮುಗಿಸ್ಬಿಡ್ತೀನಿ. P is an external point. ನೋಡಿ ಈ ತರ ಕತೆ ಬರೀರಿ, ಎಕ್ಸಾಮ್ ಅಲ್ಲಿ ಈ ತರ ಕತೆಗಳು ಬರೆದ್ರೆ ಇಷ್ಟ ಆಗುತ್ತೆ ಕರೆಕ್ಷನ್ ಮಾಡೋರಿಗೆ. P is an external point. ಸೊ ಏನ್ ಮಾಡ್ತೀರಾ? ವಿ ನೋ ದಟ್ ಇವಾಗ ತಾನೇ ಒಂದು ಪ್ರೂವ್ ಮಾಡಿದ್ವಿ. ಏನೋ PA is equal to PB ಅಂತ ಪ್ರೂವ್ ಮಾಡಿದ್ವಿ. ರೀಸನ್ ಬರೀರಿ. ಲೆಂತ್ ಆಫ್ ದ ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ಎಕ್ಸ್ಟರ್ನಲ್ ಸರ್ಕಲ್ ಎಕ್ಸ್ಟರ್ನಲ್ ಪಾಯಿಂಟ್ ಆರ್ ಈಕ್ವಲ್. ಓಕೆ, ಸೊ PA ವ್ಯಾಲ್ಯೂ ಏನೋ ಅವರೇ ಕೊಟ್ಟಿದ್ದಾರೆ 4 ಸೆಂಟಿಮೀಟರ್ ಅಂತ. 4 is equal to ಇದೇ ಕೇಳಿದಿದ್ದವರು PB. therefore ಏನ್ ಬರೀತೀರಾ? PB is equal to 4 ಸೆಂಟಿಮೀಟರ್. ಸೊ ಏನ್ ಸೆಕೆಂಡ್ ಪಾರ್ಟ್ ನೀವು ಬರೀಬೇಕಿತ್ತು ದಟ್ ಇಸ್ ಡನ್. ಓಕೆ, ನೆಕ್ಸ್ಟ್ ಆಂಗಲ್ ಬರಬೇಕು. ಆಂಗಲ್ ಬರೋಕ್ಕಿಂತ ಮುಂಚೆ ಫಸ್ಟ್ ನೀವು ಈ ಒಂದು ಟ್ರಯಾಂಗಲ್ ನ ಅಬ್ಸರ್ವ್ ಮಾಡಿ ಕರೆಕ್ಟ್ ಆಗಿ. ವಿಲ್ ಫೈಂಡ್ ದಿಸ್ ಆಂಗಲ್ AOP ಫೈಂಡ್ ಮಾಡೋಣ ಫಸ್ಟ್. ಓಕೆ, ಈ ಟ್ರಯಾಂಗಲ್ ನ ಫಸ್ಟ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಗಾಟ್ ಇಟ್? ಈಗ ಇದು 40 ಡಿಗ್ರಿ ಅಂತ ಹೇಳಿದ್ದಾರೆ, ಕರೆಕ್ಟಾ? ಈಗ ಸಪೋಸ್ ನನಗೆ ಈ ಆಂಗಲ್ ಗೊತ್ತಿದ್ದಿದ್ರೆ ಇದನ್ನ ಈಸಿಯಾಗಿ ನಾನು ಆಂಗಲ್ ಸಮ್ ಪ್ರಾಪರ್ಟಿ ಯೂಸ್ ಮಾಡ್ಕೊಂಡು ಫೈಂಡ್ ಮಾಡಬಹುದಿತ್ತು. ಬಟ್ ಕ್ಯಾನ್ ಐ ಫೈಂಡ್ ದಿಸ್ ಆಂಗಲ್? OAP ಏನಾದ್ರು ಮಾಡಿ ಫೈಂಡ್ ಮಾಡಕ್ಕಾಗತ್ತಾ? ನೋಡಿ, ಇವಾಗ ಸರ್ಕಲ್ ನ ಅಬ್ಸರ್ವ್ ಮಾಡಿ, ವಾಪಸ್ ಬನ್ನಿ, ಸರ್ಕಲ್ ನ ಅಬ್ಸರ್ವ್ ಮಾಡಿ. ವಾಟ್ ಈಸ್ OA? OA ಇಸ್ ದ ರೇಡಿಯಸ್. ವಾಟ್ ಈಸ್ AP? AP ಇಸ್ ಅ ಟ್ಯಾಂಜೆಂಟ್. ರೇಡಿಯಸ್ ಗೂ ಟ್ಯಾಂಜೆಂಟ್ ಗೂ ಏನ್ ರಿಲೇಷನ್? ಪರ್ಪೆಂಡಿಕ್ಯುಲರ್. ಸೊ ಏನ್ ಮಾಡ್ತೀರಾ ನೆಕ್ಸ್ಟ್? ಆಂಗಲ್ AOB ಫೈಂಡ್ ಮಾಡೋದಕ್ಕೆ ನಿಮ್ಮ ಹತ್ರ ಎರಡು ಪಾರ್ಟ್ ಇದೆ. ಯಾವ್ದು? ಫಸ್ಟ್ ಪಾರ್ಟ್ ಇಸ್ ಆಂಗಲ್ AOP ಪ್ಲಸ್ ಸೆಕೆಂಡ್ ಪಾರ್ಟ್ ಏನು? BOP. ಸೊ ಫೈಂಡಿಂಗ್ AOP ಆದ್ರೆ ಆ ಪಾರ್ಟ್ ಅಲ್ಲಿ ಇದ್ದೀರಾ, ಫೈಂಡಿಂಗ್ AOP ಮಾಡ್ತಾ ಇದ್ದೀರಾ. ಓಕೆ, ಸೊ ಇನ್ ಟ್ರಯಾಂಗಲ್ ಯಾವ್ದು? AOP. ಏನ್ ಗೊತ್ತಾಯ್ತು ನಿಮ್ಗೆ? OA ಇಸ್ ಅ ರೇಡಿಯಸ್, ನೆಕ್ಸ್ಟ್ AP ಇಸ್ ಅ ಟ್ಯಾಂಜೆಂಟ್. ಓಕೆ, therefore ಏನ್ ಬರೀತೀರಾ? OA is perpendicular to AP. This implies angle OAP is equal to 90 degree. ಬರದ್ಬಿಡಿ, ಪರ್ಪೆಂಡಿಕ್ಯುಲರ್ ಅಂತ ಗೊತ್ತಾಯ್ತು. ಸೊ ಇದು 40 ಇದು 90 ಅಂದ್ರೆ ಇದೆಷ್ಟು ಆಗ್ಬೇಕು? ಇದು 40 ಇದು 90 ಅಂದ್ರೆ ಇದೆಷ್ಟು ಆಗ್ಬೇಕು? 50 ಡಿಗ್ರಿ ಆಗ್ಬೇಕು, ಕರೆಕ್ಟಾ? ಸೊ ಅದನ್ನ ಬರೀರಿ ಇವಾಗ. ಸೊ ಇನ್ ಟ್ರಯಾಂಗಲ್ AOP ಇವಾಗ ಏನ್ ಬರೀತೀರಾ? ಆಂಗಲ್ A ಪ್ಲಸ್ ಆಂಗಲ್ O ಪ್ಲಸ್ ಆಂಗಲ್ P ಎಲ್ಲ ಇವಾಗ ಬರೆಯಲ್ಲ, ಲಾಸ್ಟ್ ಅಲ್ಲಿ ಎಲ್ಲ ಒಟ್ಟಿಗೆ ಬರೀತೀವಿ. ಇಸ್ ಈಕ್ವಲ್ ಟು 180. ಆಂಗಲ್ A ಏನು? ಆಂಗಲ್ A ಇಸ್ 90 ಪ್ಲಸ್ ಆಂಗಲ್ O ಏನು? ಅದೇ ನಮಗೆ ಬೇಕಿರೋದು. ಆಂಗಲ್ P ಏನು? 40 ಇಸ್ ಈಕ್ವಲ್ ಟು 180. ಎಲ್ಲ ಶಿಫ್ಟ್ ಮಾಡ್ಬಿಟ್ಟು ಆನ್ಸರ್ ಬರೀರಿ ಇವಾಗ. ಆಂಗಲ್ O ಅಂದ್ರೆ ಯಾವುದು? AOP ಅಲ್ವಾ? ಆಂಗಲ್ AOP ಇಸ್ ಈಕ್ವಲ್ ಟು ಆ ಕಡೆ ಮೈನಸ್ ಮಾಡಿದ್ರೆ 50 ಡಿಗ್ರಿ ಬರುತ್ತೆ. ದಿಸ್ ಇಸ್ ಯೋರ್ ಆನ್ಸರ್. ಅದೇ 50 ಡಿಗ್ರಿ ಬರ್ತಿದ್ವಿ. ಒಂದ್ ಪಾರ್ಟ್ ರೆಡಿ. ನೆಕ್ಸ್ಟ್ ಏನ್ ಮಾಡ್ಬೇಕು? ಸಿಮಿಲರ್ಲಿ ಅದೇ ತರ ಏನಾಗುತ್ತೆ ಇವಾಗ? ಇಲ್ಲೂ 90 ಡಿಗ್ರಿ ಆಗುತ್ತೆ, ಬಟ್ ಈ 90 ಡಿಗ್ರಿ ಆಗೋದ್ರಿಂದ ನಿಮ್ಗೆ ಏನು ಯೂಸ್ ಇಲ್ಲ, ನಿಮಗೆ ಯಾವ ಆಂಗಲ್ ಗೊತ್ತಾಗ್ತಿಲ್ಲ. ಓಕೆ, ಸೊ ಏನ್ ಮಾಡ್ಬೋದು ನೀವು ಇದರಿಂದ? ಓಕೆ, ಎರಡು ಟ್ರಯಾಂಗಲ್ ಇದೆ ನೋಡಿ. ಲಾಸ್ಟ್ ಥಿಯರಮ್ ಎಕ್ಸಾಕ್ಟ್ ಪ್ರೂಫ್ ಇದು. ಎರಡು ಟ್ರಯಾಂಗಲ್ ಇದೆಯಾ? ನನಗೆ ಅಲ್ಲೂ 90 ಇದೆ, ಇಲ್ಲೂ 90 ಇದೆ. ಇಲ್ಲಿ OB ರೇಡಿಯಸ್ ಇದೆ, ಅಲ್ಲೂ OA ರೇಡಿಯಸ್ ಇದೆ. ಯು ಹ್ಯಾವ್ ಅ ಕಾಮನ್ ಸೈಡ್ OP. ಸೊ ಏನಂತ ಪ್ರೂವ್ ಮಾಡ್ಬೋದು? ಸಿನ್ಸ್ ವಿ ನೋ ದಟ್ OA ನೀಟಾಗಿ ಕಾಂಗ್ರೆನ್ಸ್ ತರನ ಬರೆಯೋಣ. ವಿ ನೋ ದಟ್
ಏನ್ ಬರೀತೀರಾ, ವಿ ನೋ ದಟ್ ಬೇಡ, ಈ ಡೈರೆಕ್ಟ್ ಕನ್ಕ್ಲೂಷನ್ ಆಗ್ಬಿಡುತ್ತೆ. ಸೊ ಏನ್ ಮಾಡ್ತೀರಾ ನೆಕ್ಸ್ಟ್, ಇನ್ ಟ್ರಯಾಂಗಲ್ ಓ ಎ ಪಿ ಅಂಡ್ ಟ್ರಯಾಂಗಲ್ ಓ ಬಿ ಪಿ. ನೋಡಿ ಹಿಂಗೆ ಫ್ಲೋ ಬರುತ್ತೆ. ಈಗ ನಾನು ಬೇಕಂತ ಪ್ಲಾನ್ ಮಾಡಿಲ್ಲ, ನಾನು ಏನ್ ಫ್ಲೋ ಬರ್ತಾಗ ಅದೇ ಫ್ಲೋ ನಿಮಗೆ ಬರ್ಬೇಕು ಎಕ್ಸಾಮ್ ಅಲ್ಲಿ. 1 by 1 ಗೊತ್ತಾಗ್ತಿದೆ ಅಷ್ಟೇ. ಓಕೆ, ಸೊ ಎರಡು ಕಾಂಗ್ರೆಂಟ್ ಗೊತ್ತಾಗ್ತಿದೆ ಇಲ್ಲ, ಸೇಮ್ ಅದೇ ಡಯಾಗ್ರಾಮ್ ಇದೆ ಇಲ್ಲ ಅಲ್ವಾ. ಸೊ ಏನ್ ಮಾಡ್ಬೋದು ಇವಾಗ ನೀವು, ವಿ ನೋ ದಟ್ ಇನ್ ಟ್ರಯಾಂಗಲ್ ಏನೇನ್ ಬರುತ್ತೆ, ಓ ಎ ಇಸ್ ಈಕ್ವಲ್ ಟು ಓ ಬಿ. ನೆಕ್ಸ್ಟ್ ಏನ್ ಬರೀತೀರಾ, ಓ ಪಿ ಇಸ್ ಈಕ್ವಲ್ ಟು ಓ ಪಿ ಬರೀತೀರಾ. ಇನ್ನೊಂದೇನ್ ಬರೀಬಹುದು, ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಬಿ. ಇದನ್ನ ಸ್ವಲ್ಪ ನೀಟಾಗಿ ನೀವು ಕಾಂಗ್ರೆನ್ಸಿ ನೀಟಾಗಿ ಬರೀರಿ. ಸೊ ಬೈ ಸಿ ಪಿ ಸಿ ಟಿ ಏನಾಗುತ್ತೆ, ನನಗೆ ಸಿ ಪಿ ಸಿ ಟಿ ಬೇಕು ಅಂಡ್ ಐ ಆಮ್ ಇಂಟ್ರೆಸ್ಟೆಡ್ ಇನ್ ಫೈಂಡಿಂಗ್ ದಿಸ್ ಆಂಗಲ್. ಈ ಆಂಗಲ್ ಬೇಕು ನನಗೆ. ಓಕೆ, ಸೊ ಟ್ರಯಾಂಗಲ್ ಓ ಎ ಪಿ ಇಸ್ ಕಾಂಗ್ರೆಂಟ್ ಟು ಟ್ರಯಾಂಗಲ್ ಓ ಬಿ ಪಿ. ಕರೆಕ್ಟಾ, ಓ ಎ ಪಿ ಓ ಬಿ ಪಿ ಕರೆಕ್ಟ್. ನನಗೆ ಬೇಕಿರೋದು ಯಾವುದು, ಬಿ ಓ ಪಿ ಬಗ್ಗೆ. ಬಿ ಓ ಪಿ ಎ ಓ ಪಿ ಅದೇ ತರ ಆಂಗಲ್ ಎ ಓ ಪಿ ಇಸ್ ಈಕ್ವಲ್ ಟು ಆಂಗಲ್ ಬಿ ಓ ಪಿ. ಇದು ಸಿ ಪಿ ಸಿ ಟಿ ಇಂದ. ಇದ್ರಲ್ಲಿ ಯಾವ್ದಾದ್ರು ಗೊತ್ತಾ, ಎ ಓ ಪಿ ಗೊತ್ತು ನಿಮ್ಗೆ, ಇಟ್ ಇಸ್ 50 ಡಿಗ್ರಿ ಇಸ್ ಈಕ್ವಲ್ ಟು ಆಂಗಲ್ ಬಿ ಓ ಪಿ. ಇವಾಗ ಬಿ ಓ ಪಿ ನು ಬಂತು. ನೆಕ್ಸ್ಟ್ ಏನ್ ಮಾಡ್ಬೇಕು ನೀವು ನೋಡಿ, ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೆ ಎ ಓ ಬಿ ಬೇಕು ಅಂದ್ರೆ ಇದು ಎರಡು ಬೇಕು. ಇದು 50 ಬಂತು ಪ್ಲಸ್ ಇದು 50 ಬಂತು. ಸೊ ಎ ಓ ಬಿ ಎಷ್ಟಾಗುತ್ತೆ, 100 ಡಿಗ್ರಿ ಆಗುತ್ತೆ. ಇದನ್ನ ಇಲ್ಲಿ ಕನ್ಕ್ಲೂಡ್ ಮಾಡಿದ್ರೆ ಈ ಕ್ವೆಶ್ಚನ್ ಮುಗೀತು. ಓಕೆ, ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಇದೆಯಾ, ಟೂ ಕನ್ಸೆಂಟ್ರಿಕ್ ಸರ್ಕಲ್ಸ್ ಆಫ್, ಕನ್ಸೆಂಟ್ರಿಕ್ ಸರ್ಕಲ್ಸ್ ಅಂದ್ರೆ ಏನು ಅಂತ ಗೊತ್ತಿದೆ ನಿಮಗೆ. ಓಕೆ, ಟೂ ಕನ್ಸೆಂಟ್ರಿಕ್ ಸರ್ಕಲ್ಸ್ ಆಫ್ ರೇಡಿಯಸ್ 5 cm and 3 cm are drawn. Find the length of the chord of the largest circle which touches the smallest circle at the point P. ಸೊ ನಮ್ಗೊಂದು ಐಡಿಯಾ ಕೊಟ್ಟಿದ್ದಾರೆ ಅವರು, ಎಲ್ಲಿ ಏನಿದೆ ಅಂತ. ವಾಟ್ ಇಸ್ ಆರ್ ಅನ್ನೋನ್, ಅನ್ನೋನ್ ಇಸ್ ಹಿಯರ್. ಲಾರ್ಜೆಸ್ಟ್ ಸರ್ಕಲ್ ಕಾರ್ಡ್ ಲೆಂತ್ ಫೈಂಡ್ ಮಾಡಬೇಕು. ಓಕೆ, ಸ್ಟಾರ್ಟಿಂಗ್ ಅಲ್ಲೇ ಹೇಳ್ಬಿಡ್ತೀವಿ, ಲಾರ್ಜೆಸ್ಟ್ ಸರ್ಕಲ್ ಏನ್ ಕಾರ್ಡ್ ಇದೆಯೋ ದಟ್ ಈಸ್ ಆಕ್ಟಿಂಗ್ ಡಬಲ್ ರೋಲ್ ಇದೆ ಅದಕ್ಕೆ. ಒಂದು ಲಾರ್ಜೆಸ್ಟ್ ಸರ್ಕಲ್ ಅಲ್ಲಿ ಕಾರ್ಡ್, ಸ್ಮಾಲೆಸ್ಟ್ ಸರ್ಕಲ್ ಗೆ ಟ್ಯಾಂಜೆಂಟ್. ಸೊ ನೀವ್ ಏನೇನ್ ಪ್ರಾಪರ್ಟೀಸ್ ಯೂಸ್ ಮಾಡಬೇಕು, ಯೂಸ್ ಫಾರ್ ದ ಸ್ಮಾಲೆಸ್ಟ್ ಸರ್ಕಲ್ ಬಿಕಾಸ್ ದ ಸೇಮ್ ಕಾರ್ಡ್ ಇಸ್ ಆಕ್ಟಿಂಗ್ ಲೈಕ್ ಅ ಟ್ಯಾಂಜೆಂಟ್ ಟು ದ ಸ್ಮಾಲೆಸ್ಟ್ ಸರ್ಕಲ್. ಓಕೆ, ಫಸ್ಟ್ ರೇಡಿಯಸ್ ನ ಕರೆಕ್ಟ್ ಆಗಿ ಬರ್ಕೊಂಬೇಡ. ನೋಡಿ, ಲಾರ್ಜೆಸ್ಟ್ ಸರ್ಕಲ್ ರೇಡಿಯಸ್ 5 ಅಲ್ಲಿ ಹೇಳಿದ್ದು. ಸೊ ಓ ಎ ವಿಲ್ ಬಿ ವಾಟ್, ಓ ಎ ವಿಲ್ ಬಿ 5 ಸೆಂಟಿಮೀಟರ್. ಅದೇ ತರ ಓ ಬಿ ನು ಸೇಮ್ ಲಾರ್ಜೆಸ್ಟ್ ಸರ್ಕಲ್ ರೇಡಿಯಸ್, ಸೆಂಟರ್ ಇಂದ ಒಂದು ಲೈನ್ ಬರ್ತಿದೆ. ಸೊ ಇದು 5 ಆಗುತ್ತೆ. ನೋಡಿ ಇಲ್ಲಿದೆ, ಸೆಂಟರ್ ಅಲ್ಲಿ ಇದೆ ಒಂದು ಲೈನ್, ಸೆಂಟರ್ ಅಲ್ಲಿ ಇದೆ. ನೋಡಿ ಈ ಡಿಸ್ಟೆನ್ಸ್ ಏನಿದೆ, ದಿಸ್ ಇಸ್ ದ ರೇಡಿಯಸ್ ಆಫ್ ದ ಸ್ಮಾಲೆಸ್ಟ್ ಸರ್ಕಲ್. ಕರೆಕ್ಟಾ, ಸೊ ಇದು 3 ಆಗುತ್ತೆ. ಸೊ ಬೇಸಿಕಲಿ ನಿಮ್ಮ ಹತ್ರ ಡಯಾಗ್ರಾಮ್ ಯಾವ ತರ ಇದೆ, ರಫ್ ಆಗಿ ಬರೆದ್ರೆ ಯು ಹ್ಯಾವ್ ಸಮಥಿಂಗ್ ಲೈಕ್ ದಿಸ್, ಓ ಎ ಬಿ. ಏನ್ ಓ ಎ ಓ ಬಿ ಇದೆ, ದಟ್ ಈಸ್ ದ ರೇಡಿಯಸ್ ಆಫ್ ದ ಲಾರ್ಜೆಸ್ಟ್ ಸರ್ಕಲ್. ಸೊ 5 and 5 ಆಗುತ್ತೆ. ಮಧ್ಯದಲ್ಲಿ ಕೊಟ್ಟಿದ್ದಾರೆ ಸ್ಮಾಲೆಸ್ಟ್ ಸರ್ಕಲ್, ಇಲ್ಲಿಂದ ಇಲ್ಲಿ ಕೊಟ್ಟಿದ್ದಾರೆ, ಅದನ್ನ ಪಿ ಅಂತ ಬರ್ತಿದ್ದಾರೆ. ಇದು 3. ಯು ಹ್ಯಾವ್ ಟು ಫೈಂಡ್ ಓ ಪಿ. ಓಕೆ, ಸೊ ನೋಡಿ ರೈಟ್ ಆಂಗಲ್ ಟ್ರಯಾಂಗಲ್ ತರ ಅನಿಸ್ತಿದೆ, ಬಟ್ ಬಿಫೋರ್ ದಟ್ ಯು ಹ್ಯಾವ್ ಟು ಶೋ ರೈಟ್ ಆಂಗಲ್ ಹೆಂಗ್ ಆಗುತ್ತೆ ಅಂತ ತೋರಿಸಬೇಕು. ಸೊ ವಿಲ್ ಸ್ಟಾರ್ಟ್. ಸೊ ಏನ್ ಮಾಡ್ಬೇಕು, ಫಸ್ಟ್ ಆಸ್ ಯೂಶುವಲ್ OP is the radius, ಕರೆಕ್ಟಾ? In the given figure, OP is the radius. ಗೊತ್ತಾಯ್ತು ಅದು ರೇಡಿಯಸ್ ಅಂತ. ನೆಕ್ಸ್ಟ್ ಏನ್ ಮಾಡ್ತೀರಾ, if OP is the radius ಏನಾಗುತ್ತೆ, AB is the tangent. AB is the tangent, ಕರೆಕ್ಟಾ? Therefore first ಏನ್ ಬರೀತೀರಾ, OP is perpendicular to AB ಅಂತ ಬರೀತೀರಾ. ಇದು ಬರೋ ತಕ್ಷಣ ಡಯಾಗ್ರಾಮ್ ಏನಾಗುತ್ತೆ, ಇವಾಗ ಡಯಾಗ್ರಾಮ್ ಅಲ್ಲಿ ಇದು ಪರ್ಪೆಂಡಿಕ್ಯುಲರ್, ಇದು ಪರ್ಪೆಂಡಿಕ್ಯುಲರ್. ಓಕೆ, ಏನ್ ಮಾಡ್ತೀರಾ ಇವಾಗ ನೆಕ್ಸ್ಟ್, ಆಬ್ವಿಯಸ್ಲಿ ಪೈಥಾಗರಸ್ ಥಿಯರಂ ಮಾಡ್ತೀರಾ, ಬಿಕಾಸ್ AP ಬೇಕು, AP is available in OPA. ನೆಕ್ಸ್ಟ್ PB ನು ಬೇಕು, PB is available in OPB. ಸೊ ಎರಡಕ್ಕೂ ಪೈಥಾಗರಸ್ ಥಿಯರಂ ಒಂದ್ಸರಿ ಮಾಡಿದ್ರೆ ಸಾಕು, ಇನ್ನೊಂದು ವ್ಯಾಲ್ಯೂ ಬರೆದ್ರೆ ಗೊತ್ತಾಗುತ್ತೆ. ಓಕೆ, ಸೊ ಏನ್ ಮಾಡ್ತೀರಾ, ಫಸ್ಟ್ ಇನ್ ಟ್ರಯಾಂಗಲ್ OPA ಹೈಪೋಟೆನ್ಯೂಸ್ ಏನು, OA ಸ್ಕ್ವೇರ್ ಇಸ್ ಈಕ್ವಲ್ ಟು OP ಸ್ಕ್ವೇರ್ ಪ್ಲಸ್ AP ಸ್ಕ್ವೇರ್. OA ಏನು, OA is 5 square is equal to OP ಏನು 3 square plus AP square. So ಏನ್ ಬರುತ್ತೆ, 25 minus 9 is equal to AP square. 25 minus 9 is 2, 16 is equal to AP square. 16 square ಏನು 4 square is equal to AP square. Therefore AP value ಏನಾಗುತ್ತೆ, AP value is 4 centimeter ಆಗುತ್ತೆ. ಓಕೆ, ಸಿಮಿಲರ್ಲಿ ಇದೇ ತರ ಸಿಮಿಲರ್ಲಿ PB ವ್ಯಾಲ್ಯೂ ಏನಾಗುತ್ತೆ, ಸೇಮ್ ಇದೆ, ಅದೇ 5 ಇದೆ, ಇದೇ 3 ಇದೆ. ಸೊ PB ಏನಾಗುತ್ತೆ, PB is also 4 centimeter. ನೆಕ್ಸ್ಟ್ ಏನ್ ಮಾಡ್ತೀರಾ, ವಿ ನೀಡ್ ಟು ಫೈಂಡ್ ದ ಲೆಂತ್ ಆಫ್ AB, ಕರೆಕ್ಟಾ? AB ಇಲ್ಲೇ ಅಬ್ಸರ್ವ್ ಮಾಡಿದ್ರೆ ಇಟ್ ಕ್ಯಾನ್ ಬಿ 2 ಪಾರ್ಟ್ಸ್, AP ಪ್ಲಸ್ PB. AP ವ್ಯಾಲ್ಯೂ ಏನು, ಅದು 4, PB ವ್ಯಾಲ್ಯೂ ಏನು, ಅದು 4. ಸೊ AB ವ್ಯಾಲ್ಯೂ ಏನಾಗುತ್ತೆ, 8 ಸೆಂಟಿಮೀಟರ್. ಕ್ವೆಶ್ಚನ್ ಮುಗೀತು. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ನೆಕ್ಸ್ಟ್ ಕ್ವೆಶ್ಚನ್ ಇತ್ತ ಕ್ವೆಶ್ಚನ್ ಇಲ್ಲ, ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ.
In a circle with center O, AB is the diameter and AP is the tangent. If angle OCB is equal to 25 degree, find the measure of APB. Okay. ಒಳ್ಳೆ ಕ್ವೆಶ್ಚನ್ ಇದು. APB ಫೈಂಡ್ ಮಾಡಬೇಕು. ಫಸ್ಟ್ ಅನ್ನೋನ್ ಏನೋ ಅದನ್ನ ರೆಡ್ ಕಲರ್ ಅಲ್ಲಿ ಮಾರ್ಕ್ ಮಾಡ್ಬಿಡ್ತೀನಿ. APB. ಸೊ ನೋಡಿ ನಮ್ಗೆ ಅವರು APC ಅಂತ ಹೇಳ್ಬೋದಿತ್ತು. If they are talking about this angle, ಅವ್ರು ಬರೀ APC ಅಂದಿದ್ರು ಅದೇ ಆಂಗಲ್ ಇರ್ತಿತ್ತು. ಬಟ್ APB ಕೊಟ್ಟಿದ್ದಾರೆ. Which means they are trying to tell us that ಈ ಟ್ರಯಾಂಗಲ್ ಕಾಣಿಸ್ತಿದೆ ಅಲ್ವಾ APB, ಅದನ್ನ ಏನಾದ್ರೂ ಮಾಡಿ ಯೂಸ್ ಮಾಡಬೇಕು ಅಂತ ನಮಗೊಂದು ಐಡಿಯಾ ಕೊಡ್ತಾ ಇದೆ. ಓಕೆ, ನೆಕ್ಸ್ಟ್ ಬೇರೆ ಏನೇನ್ ಗೊತ್ತು ನಮ್ಗೆ. ಅಗೇನ್ ಇವಾಗ ನಾವು ಝೂಮ್ ಮಾಡಿ APC APB ಏನು ಅಂತ ಗೊತ್ತಾಯ್ತು. ಇವಾಗ ಫುಲ್ ಸರ್ಕಲ್ ಪಾರ್ಟ್ಸ್ ಏನಾದ್ರು ಕಾಣಿಸುತ್ತೆ ಆಚೆಗಡೆ ಬಂದು ನೋಡಿ. ಯಾವ್ದಾದ್ರು ಸರ್ಕಲ್ ಪಾರ್ಟ್ಸ್ ನಿಮಗೆ ಹೆಲ್ಪ್ ಮಾಡುತ್ತೆ. ಸರ್ಕಲ್ ಪಾರ್ಟ್ಸ್ ಯಾವ್ದಾದ್ರು ಕಾಣಿಸ್ತಿದೆ ನಿಮ್ಗೆ? ಎಸ್ ಕಾಣಿಸ್ತಿದೆ. ಏನು? OC is the radius, OB is the radius. ಅಂಡ್ ಇದೆರಡನ್ನು ನಾನು ಒಂದೇ ಶೇಪ್ ಅಲ್ಲಿ ಕನ್ಸಿಡರ್ ಮಾಡಿದ್ರೆ, ಇಫ್ ಐ ಟೇಕ್ ಇಟ್ ಇನ್ ಅ ಟ್ರಯಾಂಗಲ್, OBC ಏನಾಗುತ್ತೆ? ಐಸಾಸೆಲಸ್ ಆಗುತ್ತೆ. ಐಸಾಸೆಲಸ್ ಬಂದ ತಕ್ಷಣ ಅದಕ್ಕೆ ಇನ್ನೊಂದು ಪ್ರಾಪರ್ಟಿ ಕ್ಯಾರಿ ಆಗುತ್ತೆ. ಇವಾಗ ಏನೇನ್ ಮಾಡಿದ್ವಿ ಅದೆಲ್ಲ ಬರ್ದ್ಬೋಣ. ಓಕೆ, ಫಸ್ಟ್ ಥಿಂಗ್ ನನಗೆ ಏನ್ ಗೊತ್ತಾಯ್ತು? ಇನ್ ದ ಗಿವನ್ ಫಿಗರ್ OB ಅಂಡ್ OC ಆರ್ ರೇಡಿಯಸ್. ಕರೆಕ್ಟಾ? ಇದೇ ಫಸ್ಟ್ ನಮಗೆ ಗೊತ್ತಾಗಿದ್ದು. ಆಚೆಗಡೆ ಬಂದು ನೋಡಿದಾಗ ಇದೇ ಫಸ್ಟ್ ಗೊತ್ತಾಗಿದ್ದು. therefore OB is equal to OC, radius of the same circle. ನೆಕ್ಸ್ಟ್ ಏನ್ ಮಾಡ್ತೀರಾ? therefore this implies, ಇದರಿಂದ ಏನ್ ಗೊತ್ತಾಯ್ತು ನಮ್ಗೆ? therefore ಟ್ರಯಾಂಗಲ್ ಯಾವ ಟ್ರಯಾಂಗಲ್ ಅದು? OBC is an isosceles triangle. ಓಕೆ, ಐಸಾಸೆಲಸ್ ಟ್ರಯಾಂಗಲ್ ಅಂತ ಗೊತ್ತಾದ ತಕ್ಷಣ ಅರ್ಥ ಮಾಡ್ಕೊಳ್ಳಿ, ಐಸಾಸೆಲಸ್ ಟ್ರಯಾಂಗಲ್ ಅಲ್ಲಿ ಎರಡು ಸೈಡ್ ಈಕ್ವಲ್ ಇದೆ ಅಂದ್ರೆ ಅದಕ್ಕೆ ಆಪೋಸಿಟ್ ಆಗಿರೋ ಆಂಗಲ್ಸ್ ಈಕ್ವಲ್ ಇರುತ್ತೆ. ಇಫ್ ಟೂ ಸೈಡ್ಸ್ ಆರ್ ಈಕ್ವಲ್, ದ ಆಪೋಸಿಟ್ ಆಂಗಲ್ಸ್ ಆರ್ ಆಲ್ಸೋ ಈಕ್ವಲ್. OB ಗೆ ಆಪೋಸಿಟ್ ಆಂಗಲ್ ಯಾವುದು? OB ಗೆ ಆಪೋಸಿಟ್ ಆಗಿರೋದು ಈ ಆಂಗಲ್. ಇದು ಆಲ್ರೆಡಿ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 25 ಅಂತ ಕೊಟ್ಟಿದ್ದಾರೆ. ವಿಚ್ ಮೀನ್ಸ್ OC ಗೆ ಆಪೋಸಿಟ್ ಇರೋ ಆಂಗಲ್ ಅದೇ ವ್ಯಾಲ್ಯೂ ಬರಬೇಕು. ಸೊ ಏನಾಗುತ್ತೆ? ಅದು 25 ಡಿಗ್ರಿನೇ ಆಗುತ್ತೆ. ಓಕೆ, ಇವಾಗ ಏನ್ ಮಾಡಿದ್ರು ಅದನ್ನ ಒಂದ್ಸರಿ ಬರ್ದ್ಬೋಣ. therefore ಆಂಗಲ್, ಯಾವ ಆಂಗಲ್? OBC is equal to ಆಂಗಲ್ OCB. ಎರಡು ಯಾವ್ದಕ್ಕೆ ಈಕ್ವಲ್ ಆಗುತ್ತೆ? 25 ಡಿಗ್ರಿ ಈಕ್ವಲ್ ಆಗುತ್ತೆ. ಈಕ್ವೇಶನ್ ನಂಬರ್ 1. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ನೋಡಿ, ನಮಗೆ ಅನ್ನೋನ್ ಇರೋದು APB ಹತ್ರ ಆದ್ರೂ ಇದೀವಾ? 100% ಚಾನ್ಸ್ ಇಲ್ಲ. ಇವಾಗ APB ಹತ್ರ ಬನ್ನಿ. ನೆಕ್ಸ್ಟ್ ಇನ್ನೊಂದು ಯಾವ್ದು ಕನ್ಸಿಡರ್ ಮಾಡ್ಬೋದು ನೀವು? OB ಕೆಲಸ ಮುಗಿತು, OC ಕೆಲಸ ಮುಗಿತು, ಏನೋ ವ್ಯಾಲ್ಯೂ ಬಂತು, ಬರ್ದಿದ್ದೀವಿ. ಡೋಂಟ್ ನೋ ವೇರ್ ಇಟ್ ಮೈಟ್ ಹೆಲ್ಪ್. ನೆಕ್ಸ್ಟ್ ಅದೇ ವಾಪಸ್ ಝೂಮ್ ಇಂದ ನೋಡಿ. ರೇಡಿಯಸ್ ಆಯ್ತಾ? ನೋಡಿ OA ಇದೆ ಇಲ್ಲಿ, ಅದು ನೋಡ್ಲೇಲ್ವಲ್ಲ ನಾವು. ಓಕೆ, ದಟ್ ಕುಡ್ ಬಿ ಎ ವೆರಿ ಗುಡ್ ಎಕ್ಸಾಂಪಲ್ ಟು ಸ್ಟಾರ್ಟ್. OA ಇದೆ ಇಲ್ಲಿ, ಇಂಟರ್ಸೆಕ್ಟ್ ಆಗ್ತಿದೆ. ಇಲ್ಲಿ AP ಇದೆ. AP ಇಸ್ ಫ್ರಮ್ ಔಟ್ ಸೈಡ್. ಸೊ ಇದೇನಾಗುತ್ತೆ? ಸರ್ಕಲ್ಗೆ ಟ್ಯಾಂಜೆಂಟ್ ಇದು OA ರೇಡಿಯಸ್ ಆಗುತ್ತೆ. ಟ್ಯಾಂಜೆಂಟ್ ಅಂಡ್ ರೇಡಿಯಸ್ ಆರ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್. ಕರೆಕ್ಟಾ? ಸೊ ನೆಕ್ಸ್ಟ್ ಪ್ರೂಫ್ ಸಿಕ್ತು ನಮ್ಗೆ. ನೆಕ್ಸ್ಟ್ OA is the radius. ನೆಕ್ಸ್ಟ್ ಏನ್ ಗೊತ್ತಾಯ್ತು? if OA is the radius, AP is a tangent. ಏನ್ ಗೊತ್ತಾಯ್ತು ನಮ್ಗೆ? ಇದೆರಡರಿಂದ ಏನ್ ಗೊತ್ತಾಗುತ್ತೆ? OA is perpendicular to AP ಅಂತ ಗೊತ್ತಾಗುತ್ತೆ. ಕರೆಕ್ಟಾ? therefore angle OAP is equal to 90 degree. equation number 2. ಈಗ ಏನಾದ್ರೂ ಮಾಡಿ ಎರಡನ್ನ ಕಂಬೈನ್ ಮಾಡ್ಬೇಕಲ್ಲ. ಕಂಬೈನ್ ಮಾಡಕ್ ಏನೂ ಇಲ್ಲ. ಓಕೆ, ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೆ APB ಟ್ರಯಾಂಗಲ್ ಪ್ರೂಫ್ ಕೊಡ್ತಾ ಇದಾರೆ, ನಿಮ್ಗೆ ಅದೆಲ್ಲ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ದೆ. ಕರೆಕ್ಟಾ? ಈಗ ನೋಡಿ APB ನೋಡಿ, ಫುಲ್ ಅಬ್ಸರ್ವ್ ಮಾಡಿ. ಇವಾಗ ಫುಲ್ ಟ್ರಯಾಂಗಲ್ ಅಬ್ಸರ್ವ್ ಮಾಡಿ, ಇದೆಲ್ಲ ಬಿಟ್ಬಿಡಿ. ಫುಲ್ ಟ್ರಯಾಂಗಲ್ ಅಬ್ಸರ್ವ್ ಮಾಡಿ. ನಮಗೆ ಈ ಆಂಗಲ್ ಬೇಕು. ಇಲ್ಲಿ 90 ಡಿಗ್ರಿ ಅಂತ ಗೊತ್ತಾಗಿದೆ, ಇಲ್ಲಿ ಆಲ್ರೆಡಿ ಗೊತ್ತಿದೆ. ಸೊ ಇದು 90 25 ಅಂದ್ರೆ ಇದೆಷ್ಟಾಗುತ್ತೆ? ನಮಗೆ ಆಲ್ಮೋಸ್ಟ್ ಹತ್ರ ಬಂದ್ವಿ. ಆಲ್ಮೋಸ್ಟ್ ಆನ್ಸರ್ ಹತ್ರ ಇದೀವಿ. ಇನ್ ಟ್ರಯಾಂಗಲ್ ಯಾವ್ದಿದೆ? APB ಯಾವ್ದಿದೆ ಆಂಗಲ್ಸ್? ಆಂಗಲ್ A, ಆಂಗಲ್ P, ಆಂಗಲ್ B is equal to 180 ಡಿಗ್ರಿ. ಆಂಗಲ್ A ಎಷ್ಟಿದೆ? ಥ್ಯಾಂಕ್ಸ್ ಟು ಈಕ್ವೇಶನ್ ನಂಬರ್ 1 ಆಂಗಲ್ A 25 ಡಿಗ್ರಿ. ಆಂಗಲ್ P ನೇ ನಮಗೆ ಬೇಕಿರೋದು. ಆಂಗಲ್ A 25 ಅಲ್ಲ, ಆಂಗಲ್ B 25. ಆಂಗಲ್ A ಎಷ್ಟು ಕೊಟ್ಟಿದ್ದಾರೆ? ಆಂಗಲ್ A ಎಷ್ಟು ಕೊಟ್ಟಿದ್ದಾರೆ? 90 ಡಿಗ್ರಿ. ಆಂಗಲ್ P ನ ನಾವು ಫೈಂಡ್ ಮಾಡಬೇಕು. B ಎಷ್ಟು? 25 is equal to 180 ಡಿಗ್ರಿ. 90 25 115, ಆ ಕಡೆ ಬಿಸಾಕ್ಬಿಡಿ ಅದನ್ನ. ಸೊ ಆಂಗಲ್ APB is equal to ಏನಾಗುತ್ತೆ? 65 ಡಿಗ್ರಿ ಆಗುತ್ತೆ. ದಿಸ್ ಇಸ್ ಯೋರ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ನೆಕ್ಸ್ಟ್ ಕ್ವೆಶ್ಚನ್ ಅನದರ್ ಈಸಿ ಒನ್. ಓಕೆ, ಸ್ವಲ್ಪ ಬುದ್ಧಿ ಬೇಕು ಇದನ್ನ ಮಾಡೋದಕ್ಕೆ. ನಾನು ನೋಡಿ ಬೇಕಂತ ನಿಮಗೆ ಯಾವ್ದು ಕಷ್ಟ ಆಗುತ್ತೆ ಅದನ್ನೇ ತಗೊಂಡಿದ್ದೀನಿ. ಬಟ್ ಐ ಆಮ್ ಟೇಕಿಂಗ್ ಇನ್ ಅ ಸರ್ಟನ್ ಆರ್ಡರ್, ನಥಿಂಗ್ ಟು ವರಿ. ಸ್ಟಾರ್ಟ್ ಮಾಡೋಣ ಇವಾಗ.
ನೋಡಿ ಏನೇನ್ ಕೇಳ್ತಿದ್ದಾರೆ, ಏನೇನ್ ಕೊಟ್ಟಿದ್ದಾರೆ ಅಂತ ನೋಡಿ. ಫಸ್ಟ್ ಪಿ ಕ್ಯೂ ಇಸ್ ಅ ಕಾರ್ಡ್ ಆಫ್ ಲೆಂತ್ 8 ಸೆಂಟಿಮೀಟರ್. ಓಕೆ, ಪಿ ಕ್ಯೂ ಇಸ್ ಅ ಕಾರ್ಡ್ ಅಂತ ಕೊಟ್ಟಿದ್ದಾರೆ. ಗಾಟ್ ಇಟ್. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ರೇಡಿಯಸ್ 5 ಸೆಂಟಿಮೀಟರ್. ರೇಡಿಯಸ್ ನಿಲ್ ಮಾರ್ಕ್ ಮಾಡಿದ್ದಾರೆ. ಟ್ಯಾಂಜೆಂಟ್ಸ್ ಅಟ್ ಪಿ ಅಂಡ್ ಕ್ಯೂ ಇಂಟರ್ಸೆಕ್ಟ್ ದ ಪಾಯಿಂಟ್ ಅಟ್ ಟಿ. ಟ್ಯಾಂಜೆಂಟ್ಸ್ ಪಿ ಅಂಡ್ ಕ್ಯೂ, ಟ್ಯಾಂಜೆಂಟ್ಸ್ ಅಟ್ ಪಿ ಅಂಡ್ ಕ್ಯೂ. ಸೊ ಟಿ ಪಿ ಟಿ ಕ್ಯೂ ಟ್ಯಾಂಜೆಂಟ್ ಅಂತ ಕೊಟ್ಟಿದ್ದಾರೆ. ಫೈಂಡ್ ದ ಲೆಂತ್ ಆಫ್ ಟಿ ಪಿ. ಇದನ್ನ ಫೈಂಡ್ ಮಾಡ್ಬೇಕು. ದಿಸ್ ಇಸ್ ಯೋರ್ ಅನ್ನೋನ್. ಓಕೆ, ಸರಿ. ಈಗ ನೋಡಿ, ಯಾವಾಗ ನಿಮಗೆ ಸರ್ಕಲ್ಸ್ ಅಲ್ಲಿ ನಿಮಗೆ ಥಿಯರಮ್ಸ್ ಗೊತ್ತಾಯ್ತೋ, ಆ ಥಿಯರಮ್ ಯೂಸ್ ಮಾಡೋದಕ್ಕೆ ಟ್ರಯಾಂಗಲ್ಸ್ ಹಂಗೆ ಹೆಲ್ಪ್ ಆಗ್ತಾ ಇದೆ ಅಲ್ವಾ? ಸೊ ಇಲ್ಲೂ ಅಷ್ಟೇ, ಮೇಕ್ ಶೋರ್ ನಿಮ್ಗೆ ಆ ಕಾಂಗ್ರುಯೆನ್ಸಿನೋ ಸಿಮಿಲಾರಿಟಿನೋ ಒಂದೇ ತರ ಇರೋ ಟ್ರಯಾಂಗಲ್ಸ್ ಇದ್ರೆ ನಿಮ್ ಕೆಲಸ ಈಸಿಯಾಗಿ ಆಗುತ್ತೆ. ಓಕೆ, ಇಲ್ಲಿ ಏನ್ ಮಾಡ್ಬೋದು ಅಂತ ನೋಡೋಣ, 1 by 1 ನೋಡೋಣ ಇವಾಗ. ಓಕೆ, ಸೊ ಫಸ್ಟ್ ಏನೇನ್ ಟ್ರಯಾಂಗಲ್ಸ್ ಕಾಣಿಸ್ತಿದೆ ನಿಮ್ಗೆ? ಫಸ್ಟ್ ನನಗೆ ಈ ಟ್ರಯಾಂಗಲ್ ಕಾಣಿಸ್ತಿದೆ. ಓಕೆ, ಈ ಟ್ರಯಾಂಗಲ್ ಕಾಣಿಸ್ತಿದೆಯಾ? ಅಲ್ಲಿ ನಮಗೆ ಫುಲ್ ಲೆಂತ್ ಪಿ ಕ್ಯೂ ಅಂತ ಕೊಟ್ಟಿದ್ದಾರೆ. ಸೊ ಯೋಚನೆ ಮಾಡಿ, ಪಿ ಕ್ಯೂ ಏನು? ಪಿ ಕ್ಯೂ ಇಸ್ ಅ ಕಾರ್ಡ್. ಸೆಂಟರ್ ಇಂದ ಒಂದು ಲೈನ್ ಪಾಸ್ ಆಗಿದೆ. ಇದಕ್ಕೊಂದು ರಿಲೇಷನ್ ಇದೆ ವಿಚ್ ಯು ಹ್ಯಾವ್ ಲರ್ನ್. ದಿಸ್ ಇಸ್ ದ ಫಸ್ಟ್ ಥಿಯರಮ್ ವಿಚ್ ಯು ಲರ್ನ್ ಇನ್ ಯುವರ್ 9th ಸ್ಟ್ಯಾಂಡರ್ಡ್. ಲೈನ್ ಡ್ರಾನ್ ಫ್ರಮ್ ದ ಸೆಂಟರ್ ಟು ದ ಕಾರ್ಡ್ bisects the chord and is perpendicular. ಓದಿದಿರಲ್ವಾ? ಅಟ್ಲೀಸ್ಟ್ ಈ ಲೈನ್ ಜ್ಞಾಪಕ ಇರುತ್ತೆ ನಿಮ್ಗೆ. ಸೊ ಬೈಸೆಕ್ಟ್ ಆಗೋದ್ರಿಂದ 8 ಏನಾಗುತ್ತೆ, ಇದು 4 ಆಗುತ್ತೆ. ಈ ಕಡೆ ಇನ್ನೊಂದು ಹಾಫ್ ಏನಿದೆ ಅದು 4 ಆಗುತ್ತೆ. ಬೈಸೆಕ್ಟ್ ಆಯ್ತು. ನೆಕ್ಸ್ಟ್ ದಿಸ್ ಇಸ್ ಆಲ್ಸೋ ಪರ್ಪೆಂಡಿಕ್ಯುಲರ್ ಅಂತ ಹೇಳ್ತಾ ಇದ್ದಾರೆ. ಇದು ಪರ್ಪೆಂಡಿಕ್ಯುಲರ್ ಆಗುತ್ತೆ. ಓಕೆ, ಅಂಡ್ ಇಲ್ಲಿ ರೇಡಿಯಸ್ ಇದೆ ಆಗಿರೋದು. ನಾನೇನ್ ಮಾಡ್ತೀನಿ, ನನಗೆ ಓಕೆ ಜಾಯಿನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತಿದೆ. ನೋಡೋಣ, ಮೇ ಬಿ ಇಟ್ ಮೈಟ್ ಬಿ ಕರೆಕ್ಟ್, ಇಲ್ಲ ಕರೆಕ್ಟ್ ಇನ್ನೇನು ಇರ್ಬೋದು. ಸೊ ನೋಡೋಣ ಫಸ್ಟ್. ಓಕೆ, ಈಗ ನೋಡಿ, ಇಲ್ಲಿ 5 ಇದೆ, ಇಲ್ಲಿ 4 ಇದೆ. ಕ್ಯಾನ್ ಯು ಫೈಂಡ್ ಓಆರ್? ಈಸಿಯಾಗಿ ಫೈಂಡ್ ಮಾಡ್ಬೋದು. ಏನ್ ಮಾಡ್ತೀರಾ, ಫಸ್ಟ್ ಇನ್ ಟ್ರಯಾಂಗಲ್ ಪಿ ಆರ್ ಒ, ಇನ್ ಟ್ರಯಾಂಗಲ್ ಪಿ ಆರ್ ಒ ಏನ್ ಮಾಡ್ಬೋದು ನೀವು? ಓ ಆರ್ ಫೈಂಡ್ ಮಾಡ್ಬೋದು. ಹೌ ಡು ಯು ಫೈಂಡ್ ಓ ಆರ್? ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಬೇಕು. ಹೈಪೋಟೆನ್ಯೂಸ್ ಯಾವುದು? ಪಿ ಓ ಸ್ಕ್ವೇರ್. ಸೊ ಪಿ ಓ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಆರ್ ಸ್ಕ್ವೇರ್ ಪ್ಲಸ್ ಆರ್ ಓ ಸ್ಕ್ವೇರ್. ಸೊ ಏನ್ ಬರುತ್ತೆ ಆನ್ಸರ್? ಪಿ ಆರ್ ಸ್ಕ್ವೇರ್ ಇಸ್ 4 ಸ್ಕ್ವೇರ್, ಸಾರಿ ಇಲ್ಲಿ ಬರೋದು ಯೂಸ್ ಇಲ್ಲ. 5 ಸ್ಕ್ವೇರ್ ಇಸ್ ಈಕ್ವಲ್ ಟು 4 ಸ್ಕ್ವೇರ್ ಪ್ಲಸ್ ಆರ್ ಓ ಸ್ಕ್ವೇರ್. 5 ಸ್ಕ್ವೇರ್ 25, ಶಿಫ್ಟ್ ಮಾಡಿದ್ರೆ 16 9 ಬರುತ್ತೆ. 9 ಇಸ್ ಈಕ್ವಲ್ ಟು ಆರ್ ಓ ಸ್ಕ್ವೇರ್. ದಿಸ್ ಇಂಪ್ಲೈಸ್ ಆರ್ ಓ ವ್ಯಾಲ್ಯೂ ಏನಾಗುತ್ತೆ? 3 ಆಗುತ್ತೆ. ಇದು ಹೆಂಗ್ ಬಂತು ಅಂತ ಕೇಳ್ಬೇಡಿ, ಆಯ್ತಾ? ನೆಕ್ಸ್ಟ್ 3 ಸೆಂಟಿಮೀಟರ್, ಇದು ಗೊತ್ತಾಯ್ತು. ನೆಕ್ಸ್ಟ್ ನಮಗ್ ಬೇಕಾಗಿರೋ ಟಿ ಪಿ. ನಾವು ಟಿ ಪಿ ಹತ್ರನೂ ಇಲ್ಲ. ಸರಿ, ನೋಡೋಣ ಬೇರೆ ಏನ್ ಮಾಡ್ಬೋದು ಅಂತ. ಓಕೆ, ಅದು 3 ಅಂತ ಗೊತ್ತಾಯ್ತಾ? ಈಗ ನೋಡಿ, ಟ್ಯಾಂಜೆಂಟ್ ಇನ್ಕ್ಲೂಡ್ ಆಗಿರೋ ಅದರ ಟ್ರಯಾಂಗಲ್ ಇದೆಯಾ ಹುಡುಕ್ತೀನಿ ಇವಾಗ. ಟ್ಯಾಂಜೆಂಟ್ ಇನ್ಕ್ಲೂಡ್ ಆಗಿರೋ ಟ್ರಯಾಂಗಲ್ ಅಂದ್ರೆ ಓ ಪಿ ಟಿ ಇದೆ. ಓಕೆ, ಯಾವ ಟ್ರಯಾಂಗಲ್ ಇನ್ಕ್ಲೂಡ್ ಆಗಿದೆ? ನಾನೆಲ್ಲ ನೋಡಿ ಪ್ರೋಸೆಸ್ ಅಲ್ಲಿ ಮಾಡ್ತಾ ಇರೋದು. ನಾನು ಪ್ಲಾನ್ ಮಾಡ್ಕೊಂಡು ಯಾವ್ದು ಮಾಡ್ತಿಲ್ಲ. ಬಿಕಾಸ್ ನಿಮ್ಗೆ ಏನೇನ್ ಅನ್ಸುತ್ತೆ, ನಿಮ್ಗೆ ಏನೇನ್ ಯಾವ ತರ ನೀವು ಸ್ಟೂಡೆಂಟ್ ಪರ್ಸ್ಪೆಕ್ಟಿವ್ ಅಲ್ಲಿ ಮಾಡ್ತೀರಾ, ನಾನು ಅದೇ ತರ ಬೇಕು. ಓಕೆ, ಮಾತಾಡ್ತಾ ಮಾತಾಡ್ತಾ ಇನ್ನೊಂದು ಗೊತ್ತಾಯ್ತು. ಏನ್ ಗೊತ್ತಾಯ್ತು ಅಂದ್ರೆ, ಓ ಪಿ ರೇಡಿಯಸ್ ಅಲ್ವಾ, ಟಿ ಪಿ ಟ್ಯಾಂಜೆಂಟ್. ಸೊ ಇದಿಷ್ಟು ಏನಾಗುತ್ತೆ, ಇದಿಷ್ಟು 90 ಡಿಗ್ರಿ ಆಗುತ್ತೆ. ಸೊ 90 ಡಿಗ್ರಿ ಬಂದ್ರೆ ನಮಗ್ ಹಬ್ಬ. ಯಾಕೆ? ನಾವು ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡ್ಬೋದು. ಎರಡು ಸೈಡ್ ಗೊತ್ತಾ ನಮಗೆ? ಓ ಟಿ ಹೈಪೋಟೆನ್ಯೂಸ್, ಟಿ ಪಿ ಫೈಂಡ್ ಮಾಡ್ಬೇಕು. ಟಿ ಪಿ ನೆಕ್ಸ್ ಅಂತ ತಗೊಂಡ್ಬಿಡ್ತೀನಿ. ಸೊ ಎರಡು ವ್ಯಾಲ್ಯೂ ಗೊತ್ತಿರೋ ಲೆಕ್ಕ ಇದೆ. ಇವಾಗ ವಾಪಸ್ ಬರ್ತೀನಿ. ಏನ್ ಮಾಡ್ಬೇಕು ನೋಡಿ, ಒಂದ್ ಥಿಯರಮ್ ಇಂದ ಇನ್ನೊಂದೇನೋ ಓಪನ್ ಆಯ್ತು. ಓಕೆ, ಸೊ ಓ ಪಿ ಇಸ್ ಪರ್ಪೆಂಡಿಕ್ಯುಲರ್ ಟು, ಬರ್ದ್ಬಿಡಿ ಅದನ್ನ. ಓ ಪಿ ಇಸ್ ಪರ್ಪೆಂಡಿಕ್ಯುಲರ್ ಟು ಟಿ ಪಿ. ರೀಸನ್ ಬರೀತೀರಾ. ದೇರ್ಫೋರ್ ಓ ಪಿ ಟಿ ಇಸ್ ರೈಟ್ ಆಂಗಲ್ ಟ್ರಯಾಂಗಲ್. ಹೈಪೋಟೆನ್ಯೂಸ್ ಯಾವುದು? 90 ಡಿಗ್ರಿಗೆ ಆಪೋಸಿಟ್ ಇರೋದು ಹೈಪೋಟೆನ್ಯೂಸ್. ಓ ಟಿ ಬರುತ್ತೆ. ಓಕೆ, ಸೊ ಓ ಟಿ ಸ್ಕ್ವೇರ್, ಹೈಪೋಟೆನ್ಯೂಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಾಗುತ್ತೆ? ಟಿ ಪಿ ಸ್ಕ್ವೇರ್ ಪ್ಲಸ್ ಓ ಪಿ ಸ್ಕ್ವೇರ್. ಕರೆಕ್ಟಾ? ಸೊ ಓ ಟಿ ವ್ಯಾಲ್ಯೂ ಏನು? ಓ ಟಿ ವ್ಯಾಲ್ಯೂ ನಮಗ್ ಗೊತ್ತಿಲ್ಲ ಸದ್ಯಕ್ಕೆ. ಓ ಟಿ ನ ಏನಂತ ಬರೀಲಿ? ಓ ಟಿ ಅಂತಾನೆ ಬರೀತೀವಿ. ಓ ಟಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಟಿ ಪಿ ಗೊತ್ತಾ? ಟಿ ಪಿ ಎಕ್ಸ್ ಅಂತ ತಗೊಂಡ್ವಿ, ಎಕ್ಸ್ ಸ್ಕ್ವೇರ್ ಬರ್ಲಿ. ಓ ಪಿ ಏನಾಗುತ್ತೆ? ಓ ಪಿ ಇಸ್ 5. ಸೊ 5 ಸ್ಕ್ವೇರ್ 25 ಆಗುತ್ತೆ. ಈ ಓ ಟಿ ನ ಆಕ್ಚುಲಿ ನಾನು ಕರೆಕ್ಟ್ ಆಗಿ ನೋಡಿದ್ರೆ ಐ ಕ್ಯಾನ್ ರೈಟ್ ಇಟ್ ಅಸ್ 2 ಪಾರ್ಟ್ಸ್. ಯಾವ್ದಿದೆ 2 ಪಾರ್ಟ್ಸ್ ಓ ಟಿಲಿ? ಓ ಟಿ ಅಲ್ಲಿ ಟಿ ಆರ್ ಇದೆ, ಆರ್ ಓ ಇದೆ. ಆರ್ ಓ ವ್ಯಾಲ್ಯೂ ನನಗೆ ಗೊತ್ತು. ಸೊ ಏನ್ ಮಾಡ್ತೀನಿ, ಇದನ್ನೇ ಟಿ ಆರ್ ಪ್ಲಸ್ ಆರ್ ಓ ಅಂತ ಬರೀತೀನಿ. ಸ್ಕ್ವೇರ್ ಇದೆ, ಸೊ ಟಿ ಆರ್ ಪ್ಲಸ್ ಆರ್ ಓ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 25. ನೆಕ್ಸ್ಟ್ ಟಿ ಆರ್ ವ್ಯಾಲ್ಯೂ ನನಗೆ ಗೊತ್ತಿಲ್ಲ, ಬಟ್ ಎಕ್ಸ್ ತಗೊಳ್ಳೋದೆಲ್ಲ ಬೇಡ. ಏನಾಗುತ್ತೆ ನೋಡೋಣ. ಅದು ಆರ್ ಓ ವ್ಯಾಲ್ಯೂ ಏನು? 3 ಸ್ಕ್ವೇರ್. ಓ ಸಾರಿ, 3 ಸ್ಕ್ವೇರ್ ಅಲ್ಲ, 3 ಅಷ್ಟೇ. ಅದು ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 25. ಈಗ ನೋಡಿ ಇದು ಹೆಂಗ್ ಕಾಣಿಸ್ತಿದೆ? ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ತರ ಇದೆ. ಸೊ ಟಿ ಆರ್ ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ 9 ಪ್ಲಸ್ 2 ಇಂಟು ಟಿ ಆರ್ ಇಂಟು 3. ಸೊ 6 ಟಿ ಆರ್ ಆಗುತ್ತೆ. ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 25. ಇದು ಎಲ್ಲಿ ಯೂಸ್ ಆಗುತ್ತೆ ಏನೋ ಗೊತ್ತಿಲ್ಲ, ನೋಡೋಣ. ಆನ್ಸರ್ ಬಂದಿದೆ, ಬರ್ದಿದ್ದೀವಿ. ಈಕ್ವೇಶನ್ ನಂಬರ್ 1 ಅಂತ ತಗೋತೀವಿ. ಓಕೆ, ನೆಕ್ಸ್ಟ್ ಇದರಿಂದ ಏನಾದ್ರೂ ಗೊತ್ತಾಯ್ತು? ಏನು ಗೊತ್ತಾಗಿಲ್ಲ. ಓಕೆ, ಇನ್ನೇನ್ ಮಾಡೋದು?
ಓಕೆ, ಇನ್ನೂ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಕಾಣಿಸ್ತಿದೆ ನೋಡಿ. ಇನ್ನೂ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಯಾವುದು? ಇನ್ನೂ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಈಗ ನೋಡಿ, ಇದು 90 ಡಿಗ್ರಿನಾ, ಇದು 90 ಡಿಗ್ರಿನಾ, ನೆಕ್ಸ್ಟ್ ಇದು 90 ಡಿಗ್ರಿನೇ, ಇದು 90 ಡಿಗ್ರಿನೇ. ಸೊ ಇವಾಗ ಇನ್ನೊಂದು ರೈಟ್ ಆಂಗಲ್ ಟ್ರಯಾಂಗಲ್ ಯಾವ್ದು ಕಾಣ್ತೀವಿ? ಎಲ್ಲ ಒಂದೇ ಕಡೆ ಕೊಟ್ಬಿಟ್ಟಿದ್ದಾರೆ, ಕನ್ಫ್ಯೂಸ್ ಆಗ್ಬಿಡ್ಲಿ ಅಂತ. ಇಷ್ಟಿದೆ ಇವಾಗ, ಕರೆಕ್ಟಾ? ಸೊ ನನಗೆ ಪಿ ಆರ್ ಗೊತ್ತು, ನನಗೆ ಇದು ಗೊತ್ತು, ನನಗೆ ಟಿ ಆರ್ ವ್ಯಾಲ್ಯೂ ಬೇಕು. ಬಿಕಾಸ್ ಅದೇ ಅಲ್ವಾ ಇಲ್ಲಿ ಅನ್ನೋನ್ ಇರೋದು. ಫುಲ್ ನೋಡಿ, ಇಲ್ಲಿ ಟಿ ಆರ್ ಸ್ಕ್ವೇರ್ ಇದೆ, ಇಲ್ಲಿ ಟಿ ಆರ್ ಇದೆ, ದಟ್ ಈಸ್ ದ ಅನ್ನೋನ್. ಸೊ ಏನ್ ಮಾಡ್ತೀನಿ ಇವಾಗ, ಲಾಸ್ಟ್ ಇದೊಂದೇ ಚಾನ್ಸ್, ಇದು ವರ್ಕ್ ಆಗಿಲ್ಲ ಅಂದ್ರೆ ನೋಡೋಣ ಏನಾಗುತ್ತೆ. ಓಕೆ, ಯಾವ್ದಿದೆ ಟ್ರಯಾಂಗಲ್? ಟ್ರಯಾಂಗಲ್ ಪಿ ಟಿ ಆರ್ ಅಲ್ಲಿ ಹೈಪೋಟೆನ್ಯೂಸ್ ಯಾವುದು? ಇದನ್ನ ಅಪೋಸಿಟ್ ಅಂದ್ರೆ ಟಿ ಪಿ ಸ್ಕ್ವೇರ್. ಟಿ ಪಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನ್ ಬರುತ್ತೆ? ಪಿ ಆರ್ ಸ್ಕ್ವೇರ್ ಪ್ಲಸ್ ಆರ್ ಟಿ ಸ್ಕ್ವೇರ್. ನನಗೆ ಇದೇ ಬೇಕಿರೋದು. ಓಕೆ, ಸೊ ಟಿ ಪಿ ಸ್ಕ್ವೇರ್ ಏನಾಗುತ್ತೆ? ಎಕ್ಸ್ ಸ್ಕ್ವೇರ್ ಆಗುತ್ತೆ, ಇಸ್ ಈಕ್ವಲ್ ಟು ಏನಾಗುತ್ತೆ? ಪಿ ಆರ್ ಸ್ಕ್ವೇರ್ ಇಸ್ 4 ಸ್ಕ್ವೇರ್ 16 ಪ್ಲಸ್ ಟಿ ಆರ್ ಸ್ಕ್ವೇರ್, ಇದು ಗೊತ್ತಿಲ್ಲ. ಓಕೆ, ಡನ್. ಇದರಿಂದ ಏನ್ ಯೂಸು? ಇಲ್ಲೇನಾದ್ರೂ ಎಕ್ಸ್ ಸ್ಕ್ವೇರ್ ಇದೆಯಾ? ಓಕೆ, ನೋಡಿ ಇಲ್ಲಿ ಏನ್ ಬಂದಿದ್ಯೋ ಇದನ್ನ ಡೈರೆಕ್ಟ್ ಆಗಿ ಇಲ್ಲಿ ಎಕ್ಸ್ ಸ್ಕ್ವೇರ್ ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ ಈಕ್ವೇಶನ್ 1 ಬಿಕಮ್ಸ್, ಯೂಸ್ ಆಗುತ್ತೆ, ಏನೋ ಒಂದು ಯೂಸ್ ಆಗುತ್ತೆ, ನೋಡೋಣ ವರ್ಕ್ ಆಗ್ಬೋದು. ಓಕೆ, ಆಸ್ ಫಾರ್ ಆಸ್ ನಾವು ಇವಾಗೆಲ್ಲ ಕರೆಕ್ಟ್ ಆಗಿ ವರ್ಕ್ ಆಗಿದೆ. ಇದೇ ಬರಿತೀನಿ, ಇವಾಗ ಏನ್ ಬರಿತೀನಿ? ಟಿ ಆರ್ ಸ್ಕ್ವೇರ್, ಓಕೆ, ಪ್ಲಸ್ 9 ಪ್ಲಸ್ 6 ಟಿ ಆರ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಬರೆಯೋ ಬದಲು ಏನ್ ಬರಿತೀನಿ? 16 ಪ್ಲಸ್ ಟಿ ಆರ್ ಸ್ಕ್ವೇರ್ ಅಂತ ಬರಿತೀನಿ. ಓಕೆ, ಸೊ ಏನಾಗುತ್ತೆ ಇವಾಗ? ಏನಾದ್ರು ಕ್ಯಾನ್ಸಲ್ ಆಗುತ್ತಾ? ಟಿ ಆರ್ ಸ್ಕ್ವೇರ್ ಕ್ಯಾನ್ಸಲ್. ಓಕೆ, ನೆಕ್ಸ್ಟ್ ಇದನ್ನ ಇಲ್ಲಿ ಶಿಫ್ಟ್ ಮಾಡ್ತೀನಿ. ಸೊ 16 ಮೈನಸ್ 9 ಏನು? 16 ಮೈನಸ್ 9 ಇಸ್ ಒಂದ್ ನಿಮಿಷ 16 ಪ್ಲಸ್ ಟಿ ಆರ್ ಸ್ಕ್ವೇರ್ ಬರ್ನ 25 ಇದೆ, ಪ್ಲಸ್ 25 ಬರಿಬೇಕು. ಎಕ್ಸ್ ಸ್ಕ್ವೇರ್ ಸಬ್ಸ್ಟಿಟ್ಯೂಟ್ ಮಾಡಿ 25 ಹಂಗೆ ಬರಿಬೇಕು. ಓಕೆ, ಸೊ 16 ಪ್ಲಸ್ 25 ಎಷ್ಟಾಗುತ್ತೆ? 41 ಆಗುತ್ತೆ. 9 ನ ಶಿಫ್ಟ್ ಮಾಡ್ತೀನಿ. 6 ಟಿ ಆರ್ ಇಸ್ ಈಕ್ವಲ್ ಟು 41 ಮೈನಸ್ 9 ಆಗುತ್ತೆ. 41 ಮೈನಸ್ 9 ಎಷ್ಟು? 32. ಸೊ ಟಿ ಆರ್ ವ್ಯಾಲ್ಯೂ ಏನಾಗುತ್ತೆ? 32 ಡಿವೈಡೆಡ್ ಬೈ 6. 2 3s are 2 16s are. Therefore ಟಿ ಆರ್ ವ್ಯಾಲ್ಯೂ ಏನ್ ಬಂತು? ಟಿ ಆರ್ ಇಸ್ 16/3. ಇದರಿಂದ ಏನ್ ಯೂಸ್? ಓಕೆ, ನೋಡೋಣ. ಟಿ ಆರ್ ವ್ಯಾಲ್ಯೂ ಬಂತು, ಎಷ್ಟು ಬಂತು? ಈ ವ್ಯಾಲ್ಯೂ 16/3 ಬಂತು. ಓಕೆ, ಇವಾಗ ನೋಡಿ, ನಿಮಗೆ 4 ಗೊತ್ತಿದೆ, 16/3 ಗೊತ್ತಿದೆ. ಕ್ಯಾನ್ ಯು ಫೈಂಡ್ ದಿಸ್? ಇಟ್ ಇಸ್ ಅ ರೈಟ್ ಆಂಗಲ್ ಟ್ರಯಾಂಗಲ್. ಎಲ್ಲೋ ಬರ್ದಿದ್ವಲ್ಲ ನೋಡಿ. ಇವಾಗ ಈ ವ್ಯಾಲ್ಯೂನ ಟಿ ಆರ್ ನ ಇದನ್ನ ಸ್ಟಾರ್ ಅಂತ ಕರಿತೀನಿ. ಸ್ಟಾರ್ ಈಕ್ವೇಶನ್ ಸಬ್ಸ್ಟಿಟ್ಯೂಟ್. ಒಂದು ಪೇಜ್ ಇದೆಯಾ? ಪೇಜ್, ಓಕೆ, ಪೇಜ್ ಇದೆ ಇನ್ನೊಂದು. ಓಕೆ, ಸೊ ನನಗೆ ಫಸ್ಟ್ ಇದ್ದ ಈಕ್ವೇಶನ್ ಏನು? ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 16 ಪ್ಲಸ್ ಟಿ ಆರ್ ಅಲ್ವಾ? ಇವಾಗ ನನಗೆ ಟಿ ಆರ್ ವ್ಯಾಲ್ಯೂ ಗೊತ್ತಾಯ್ತು. ನನಗೆ ಬೇಕಿರೋದೇ ಎಕ್ಸ್, 16 ಪ್ಲಸ್ ಟಿ ಆರ್ ಸ್ಕ್ವೇರ್. ಕಂಟಿನ್ಯೂ ಮಾಡ್ತೀನಿ. ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 16 ಪ್ಲಸ್ ಟಿ ಆರ್ ಸ್ಕ್ವೇರ್ ಇತ್ತು ನನ್ನ ಹತ್ರ. ಇವಾಗ ಟಿ ಆರ್ ವ್ಯಾಲ್ಯೂ ಗೊತ್ತಾಯ್ತು, ನನಗೆ ಬೇಕಿರೋದೇ ಎಕ್ಸ್ ಸ್ಕ್ವೇರ್. ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 16 ಪ್ಲಸ್ ಏನ್ ಬಂತು ವ್ಯಾಲ್ಯೂ ಇಲ್ಲಿ? 16/3 ಬಂತು, ಹೋಲ್ ಸ್ಕ್ವೇರ್ ಇದೆ. ಸೊ 16 ಪ್ಲಸ್ ಇದೇನಾಗುತ್ತೆ? 16 ಸ್ಕ್ವೇರ್ ಇಸ್ ಹೌ ಮಚ್? 256 ಡಿವೈಡೆಡ್ ಬೈ 9 ಆಗುತ್ತೆ, ಸ್ಕ್ವೇರ್ ಇದೆ. ಸೊ ಎಲ್ಸಿಎಂ ತಗೊಂಡ್ರೆ ಎಲ್ಸಿಎಂ 9 ಬರುತ್ತೆ. 16 9s are 144 ಪ್ಲಸ್ 256 ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್. ಸೊ ಎಕ್ಸ್ ಸ್ಕ್ವೇರ್ ವ್ಯಾಲ್ಯೂ ಏನ್ ಬರುತ್ತೆ? 400 ಡಿವೈಡೆಡ್ ಬೈ 9 ಬರುತ್ತೆ. ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ? ಪ್ಲಸ್ ಆರ್ ಮೈನಸ್ ರೂಟ್ ಆಫ್ 400 ಡಿವೈಡೆಡ್ ಬೈ 9. ಜಾಮೆಟ್ರಿ ಬರೀ ಪಾಸಿಟಿವ್ ತಗೋತೀವಿ. ಎಕ್ಸ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 400 20 ಆಗುತ್ತೆ, ಇದು 3 ಆಗುತ್ತೆ. ಸೊ ಟಿ ಪಿ ವ್ಯಾಲ್ಯೂ 20/3 ಆಗುತ್ತೆ. ಸೊ ಒಂದೇ ಕಡೆ 3 ಟ್ರಯಾಂಗಲ್ ಇತ್ತು, ಎಲ್ಲ ರೈಟ್ ಆಂಗಲ್ ಟ್ರಯಾಂಗಲ್ಸ್, ಬಟ್ ವಿ ಶುಡ್ ನೋ ವೇರ್ ಟು ಟೇಕ್ ವಿಚ್ ಟ್ರಯಾಂಗಲ್ ಅಷ್ಟೇ. ಓಕೆ, ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಏನಿದೆ? ನೆಕ್ಸ್ಟ್ ಕ್ವೆಶ್ಚನ್ ಅನದರ್ ಇಂಪಾರ್ಟೆಂಟ್ ಕ್ವೆಶ್ಚನ್. ಅಕಸ್ಮಾತ್ ಏನಾದ್ರೂ ನಿಮಗೆ ಥಿಯರಂ ಮಿಸ್ ಆದ್ರೆ ಇದೇ ತರ ಕೆಲವು NCERT ಎಕ್ಸಾಂಪಲ್ಸ್, NCERT ಎಕ್ಸರ್ಸೈಸ್ ಅಲ್ಲಿ ಇರುವಂತ ಕ್ವೆಶ್ಚನ್ಸ್ ಬರುತ್ತೆ. ಅನದರ್ ಈಸಿಯೆಸ್ಟ್ ಕ್ವೆಶ್ಚನ್ ಇದು, ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕಷ್ಟೇ. ಓಕೆ, ಏನ್ ಹೇಳ್ತಿದ್ದಾರೆ? 2 tangents TP and TQ are drawn to a circle with center O. Find from a external point T. ಆಯ್ತು. Prove that PTQ is equal to twice OPQ. PTQ ಫಸ್ಟ್ ಯಾವುದು? PTQ ಅಲ್ವಾ? ಸೊ ಇದನ್ನ ತಗೊಳ್ಳೋಣ. PTQ ಅಂದ್ರೆ ಇದು ಇಲ್ಲಿರೋ ಆಂಗಲ್. ಗಾಟ್ ಇಟ್? ನೆಕ್ಸ್ಟ್ ನಮಗೆ ಟ್ವೈಸ್ OPQ ಅಂತ ಪ್ರೂವ್ ಮಾಡಬೇಕು. ಟ್ವೈಸ್ OPQ ಅಂತ ಪ್ರೂವ್ ಮಾಡಬೇಕು. ಓಕೆ, ಡನ್. ಸೊ ಸ್ಟಾರ್ಟಿಂಗ್ ವಾಪಸ್ ಸರ್ಕಲ್ ನ ಫುಲ್ ಝೂಮ್ ಔಟ್ ಇಂದ ನೋಡಿ ಒಂದ್ಸರಿ ಯಾವ ಪಾರ್ಟ್ಸ್ ಇದೆ ಅಲ್ಲಿ. ಬಿಕಾಸ್ ನಮ್ಗೆ ಥಿಯರಂ ಅಪ್ಲೈ ಮಾಡ್ಬಿಟ್ರೆ ಫಸ್ಟ್ ಸ್ಟೆಪ್ ಈಸಿ ಆಗುತ್ತೆ ನಮ್ ಕೆಲಸ. ಫಸ್ಟ್ ಸ್ಟೆಪ್ ಯಾವ್ದಿದೆ? OP ಇಸ್ ದ ರೇಡಿಯಸ್, ಅದೊಂದು ಗೊತ್ತಾಯ್ತು. ನೆಕ್ಸ್ಟ್ ಇದನ್ನ TP ನ ಟ್ಯಾಂಜೆಂಟ್ ಅಂತ ತಗೊಂಡ್ರೆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ P ಆಗುತ್ತೆ. ಸೊ P ಹತ್ರ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಫಸ್ಟ್ ಏನ್ ಬರೀತೀರಾ?
OP is perpendicular to TP ಅಂತ ಬರೀತೀರಾ. ರೀಸನ್ ಏನು? ರೇಡಿಯಸ್ ಇಸ್ ಪರ್ಪೆಂಡಿಕ್ಯುಲರ್ ಟು ಟ್ಯಾಂಜೆಂಟ್. therefore ಬರ್ದ್ಬಿಡಿ ಆಂಗಲ್ ಏನಾಗುತ್ತೆ? ಆಂಗಲ್ OPT is equal to 90 ಡಿಗ್ರಿ. ಈಕ್ವೇಶನ್ ನಂಬರ್ 1 ಮಾರ್ಕ್ ಮಾಡ್ಬಿಡಿ. OPT ನ ಯಾವ್ದು? OPT ಅಂದ್ರೆ OPT is this whole angle, full angle. ಓಕೆ, ಫುಲ್ ಆಂಗಲ್ 90 ಡಿಗ್ರಿ ಆಗುತ್ತೆ. ಓಕೆ, ಈಗ ಏನ್ ಗೊತ್ತಾಗ್ತಿದೆ ನಂಗೆ? ಆ ಫುಲ್ ಆಂಗಲ್ ಅಲ್ಲಿ ಎರಡು ಪಾರ್ಟ್ ಇದೆ. ಒಂದು ಟ್ರಯಾಂಗಲ್ ಒಳಗಡೆ ಇದೆ, ಒಂದು ಟ್ರಯಾಂಗಲ್ ಆಚೆಗಡೆ ಇದೆ. ನೋಡೋಣ ಏನಾಗುತ್ತೆ ಅಂತ. ಓಕೆ, ಡನ್. ನೆಕ್ಸ್ಟ್ ನಮ್ಗೆ ಏನ್ ರಿಲೇಷನ್ ಗೊತ್ತಾಯ್ತೋ ಅದನ್ನ ಇನ್ನೊಂದ್ಸರಿ ಬರೀತೀನಿ. ಏನ್ ಗೊತ್ತಾಯ್ತು ಇವಾಗ? ಈ OPT ಅಲ್ಲಿ ಎರಡು ಪಾರ್ಟ್ ಇದೆ. ಯಾವ್ದು? ಒಂದು ಆಂಗಲ್ OPQ ನಮಗ್ ಬೇಕಿರೋ ಆಂಗಲ್, ಪ್ಲಸ್ ಇನ್ನೊಂದು ಯಾವ್ದು? ಇನ್ನೊಂದು ಆಂಗಲ್ TPQ ಅಥವಾ QPT, ನೀವ್ ಏನ್ ಬರೋದ್ರು ಓಕೆ. TPQ ಎರಡು ಸೇರಿ ಎಷ್ಟಿರ್ಬೇಕು? 90 ಡಿಗ್ರಿ ಇರ್ಬೇಕು. ಓಕೆ, ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರೆ ಈ TPQ ನ ಇನ್ ಟರ್ಮ್ಸ್ ಆಫ್ OPQ ಬರೀತೀನಿ. ಬಿಕಾಸ್ ಇದನ್ನ ನಾನು ಟ್ರಯಾಂಗಲ್ ಒಳಗಡೆ ಯೂಸ್ ಮಾಡಬಹುದು. ಇದು ಡಬಲ್ ರೋಲ್ ಇದು. ಸೊ ಆಂಗಲ್ TPQ ಇಸ್ ಈಕ್ವಲ್ ಟು 90 ಡಿಗ್ರಿ ಮೈನಸ್ ಆಂಗಲ್ OPQ ಅಂತ ಬರೀತೀನಿ. ಈಕ್ವೇಶನ್ ನಂಬರ್ 2. ಓಕೆ, ಅರ್ಥ ಆಗಿದೆ ಇಲ್ಲಿವರೆಗೂ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಟ್ರಯಾಂಗಲ್ ಒಳಗಡೆ ಹೋಗ್ತೀನಿ. ಟ್ರಯಾಂಗಲ್ ಒಳಗಡೆ ಏನಾಗುತ್ತೆ? ಇವಾಗ ಟ್ರಯಾಂಗಲ್ ಒಳಗಡೆ ಏನು? ಇನ್ ಟ್ರಯಾಂಗಲ್ TPQ ಆಂಗಲ್ ಸಮ್ ಪ್ರಾಪರ್ಟಿ ಯೂಸ್ ಮಾಡಿದ್ರೆ ಆಂಗಲ್ T, ಆಂಗಲ್ P, ಆಂಗಲ್ Q ಎಲ್ಲ ಯಾವ್ದಕ್ಕೆ ಈಕ್ವಲ್ ಇರಬೇಕು? 180 ಡಿಗ್ರಿಗೆ ಈಕ್ವಲ್ ಇರಬೇಕು. ಆಂಗಲ್ T ನನಗೆ ಗೊತ್ತಿಲ್ಲ, ಫುಲ್ ಬರೀತೀನಿ ಅದನ್ನ, ಬಿಕಾಸ್ ಅದೇ ಅನ್ನೋನ್ ಇರೋದು. PTQ ಪ್ಲಸ್ ಆಂಗಲ್ P, ಆಂಗಲ್ P ಏನಂತ ಬರಿಬಹುದು? ಆಂಗಲ್ TPQ ಅಂತ ಬರಿಬಹುದಾ? ಪ್ಲಸ್ ಆಂಗಲ್ ಇದೇನಾಗುತ್ತೆ? ಆಂಗಲ್ TQP ಆಗುತ್ತೆ. ಇಸ್ ಈಕ್ವಲ್ ಟು 180 ಡಿಗ್ರಿ. ಈಗ ಟ್ರಯಾಂಗಲ್ ಏನಾದ್ರು ಪ್ರಾಪರ್ಟೀಸ್ ಇದೆಯಾ? TP and TQ are tangents from an external point ಅಲ್ವಾ? ಸೊ ಏನಾಗುತ್ತೆ ಇವಾಗ? ಸೊ ಈ TP TQ ಎರಡು ಏನಾಗುತ್ತೆ? ಈಕ್ವಲ್ ಆಗುತ್ತೆ. ಸೊ ನಾನ್ ತಗೊಂಡಿರೋ ಟ್ರಯಾಂಗಲ್ ಇದು TPQ. ಇವಾಗ ಈ ಟ್ರಯಾಂಗಲ್ ಏನಾಗೋಯ್ತು? ಐಸಾಸೆಲಸ್ ಆಯ್ತು. ಸೊ ಇದೆರಡು ಐಸಾಸೆಲಸ್ ಆದ್ರೆ ಇದೇನಾಗುತ್ತೆ? ಇಲ್ಲಿ ಏನ್ ಆಂಗಲ್ ಇದೆಯೋ, ಇಲ್ಲಿ ಏನ್ ಒಳಗಡೆ ಆಂಗಲ್ ಇದೆಯೋ 90 ಡಿಗ್ರಿ ಬಿಟ್ಬಿಡಿ, ಒಳಗಡೆ ಒಂದು ಪಾರ್ಟ್ ಇದೆ ಗೊತ್ತಾ? ಇದು ಎರಡು ಆಂಗಲ್ ಏನಾಗುತ್ತೆ? ಎರಡು ಆಂಗಲ್ ಈಕ್ವಲ್ ಆಗುತ್ತೆ. ಇದು ಸೇರ್ಕೊಡುತ್ತೆ. ಈ ಎರಡು ಆಂಗಲ್ ಈಕ್ವಲ್ ಆಗುತ್ತೆ. ಓಕೆ, ಸೊ ಏನ್ ಬರಿಬೇಕು ಇವಾಗ? ಸಿನ್ಸ್ triangle TPQ is isosceles, since triangle TPQ is isosceles, angle TPQ is equal to angle TQP. ಸೊ ಇದನ್ನೇ ನಾನು ಕಂಟಿನ್ಯೂ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಆಂಗಲ್ PTQ ಪ್ಲಸ್ ಎರಡು ಸರಿ TPQ ನೇ ಬರಿತೀನಿ. ಹೆಂಗೆ? ಫಸ್ಟ್ TPQ ಇತ್ತು, ಇನ್ಸ್ಟೆಡ್ ಆಫ್ ರೈಟಿಂಗ್ TQP TPQ ನೇ ಬರಿತೀನಿ. ಏನಕ್ಕೆ TPQ ನೇ ಚೂಸ್ ಮಾಡ್ತಿದ್ದೀನಿ ಅಂದ್ರೆ ದಟ್ ಈಸ್ ಹೆಲ್ಪಿಂಗ್. ಯಾಕೆ ನಾನು TQP ತಗೋತಿಲ್ಲ ಅಂದ್ರೆ TQP ಇಸ್ ನಾಟ್ ಹೆಲ್ಪಿಂಗ್ ಮೀ ಗೆಟ್ ದಿಸ್ ಫಾರ್ಮ್. OPQ ಇರೋದು ಯಾರ ಹತ್ರ? TPQ ಹತ್ರ. ಅದಕ್ಕೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾ ಇದ್ದೀನಿ. ಓಕೆ, ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಎರಡು ಸರಿ ಇದೆ. ಆಂಗಲ್ PTQ ಪ್ಲಸ್ ಟ್ವೈಸ್ ಆಂಗಲ್ TPQ ಇಸ್ ಈಕ್ವಲ್ ಟು 180 ಡಿಗ್ರಿ. ಇವಾಗ ಈ TPQ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡೋಣ. ಇಲ್ಲಿರೋ ವ್ಯಾಲ್ಯೂ ಇಲ್ಲಿ ಏನಿದೆಯೋ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಇಲ್ಲಿ. ಓಕೆ, ಸೊ ಆಂಗಲ್ PTQ ಹಂಗೆ ಇರುತ್ತೆ, ಪ್ಲಸ್ 2 ಹಂಗೆ ಇರುತ್ತೆ, ಇಂಟು TPQ ಏನಂತ ಬರಿಬಹುದು? 90 ಮೈನಸ್ OPQ ಅಂತ ಬರಿಬಹುದು. 90 ಮೈನಸ್ ಆಂಗಲ್ OPQ. ಸೊ ಎಲ್ಲ ಅನ್ನೋನ್ಸ್ ನೋನ್ ಏನೇನ್ ಬೇಕು ಎಲ್ಲ ಒಟ್ಟಿಗೆ ಬರ್ತಾರೆ. ಇನ್ನೊಂದು ಪೇಜ್ ಇದೆಯಾ? ಓಕೆ, ಇದೆ. ಸೊ ಏನಿದೆ ಇವಾಗ ನಮ್ಮ ಹತ್ರ? ಆಂಗಲ್ PTQ ಮೈನಸ್ ಟ್ವೈಸ್ ಆಂಗಲ್ 2 ಇಂಟು 90 ಡಿಗ್ರಿ ಇತ್ತು ಅಲ್ವಾ? ಸೊ 2 ಇಂಟು 90 ಅಂದ್ರೆ 180 ಆಗುತ್ತೆ. 180ಗೆ ನೆಗೆಟಿವ್ ಇತ್ತಾ? ಇಲ್ಲ, ಪಾಸಿಟಿವ್. 2 ಇಂಟು ಇದೇನಾಗುತ್ತೆ? 90 180 ಮೈನಸ್ ಟ್ವೈಸ್ ಆಂಗಲ್ OPQ ಇಸ್ ಈಕ್ವಲ್ ಟು 180 ಡಿಗ್ರಿ ಇದೆ. ಎರಡು ಕಡೆ ಪಾಸಿಟಿವ್ 180 ಇದೆ, ಕ್ಯಾನ್ಸಲ್ ಮಾಡ್ತೀನಿ. ಇದನ್ನ ಶಿಫ್ಟ್ ಮಾಡಿ ಏನ್ ಬರುತ್ತೆ? therefore angle PTQ is equal to twice angle OPQ, hence proved. One last question, difficulty level ಇರೋ one last question. ಮಿಕ್ಕಿದೆಲ್ಲ ಇದಿಷ್ಟು ನೀವು ಮಾಡಿದ್ರೆ, ಈ ವಿಡಿಯೋಲಿ ಏನೇನು ಪ್ರಾಬ್ಲಮ್ಸ್ ಮಾಡಿದೀವೋ ಇದನ್ನ ನೀವು ಕರೆಕ್ಟ್ ಆಗಿ ಮಾಡಿದ್ರೆ ನೀವು ಈಸಿಯಾಗಿ ಸಾಲ್ವ್ ಮಾಡಬಹುದು. ಓಕೆ, ಸ್ಟಾರ್ಟ್ ಮಾಡೋಣ. ಇದು ಒಂದು ಸ್ಟ್ಯಾಂಡರ್ಡ್ ಕ್ವೆಶ್ಚನ್. ಇದು ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಕ್ವೆಶ್ಚನ್: in the given figure PQ and RS are two parallel tangents to a circle with center O, another tangent AB with point of contact C intersecting PQ at A and RS at B. Prove that AOB is equal to 90 degree. So AOB first unknown mark ಮಾಡ್ಕೊಳ್ಳಿ. AOB ಇದು. AOB is this part. Okay, so AOB ಇಲ್ಲಿದೆ. This is your AOB. ಹಾಗೆ ತಿರ್ಗಾ ಟ್ರಯಾಂಗಲ್ ಅಲ್ಲಿ ಎರಡು ಪಾರ್ಟ್ ಕಾಣಿಸ್ತಿದೆ. ಇದನ್ನ ನಾನು ಆಂಗಲ್ 1 ಅಂತ ಬರಿತೀನಿ, ಇದನ್ನ ಆಂಗಲ್ 2 ಅಂತ ಬರಿತೀನಿ. ಓಕೆ, ಎರಡು ಪಾರ್ಟ್ ಇದೆ. ಓಕೆ, ನೆಕ್ಸ್ಟ್ ಏನ್ ಮಾಡ್ತೀನಿ? ಪ್ರೂವ್ ದಟ್ ಆಂಗಲ್ AOB ಆಗೋಯ್ತು.
ಅದು ಬಿಟ್ಟು ಎ ಒ ಬಿ ಹಿಂಗ್ ಬರೆದ್ರೆ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು. ಓಕೆ, ಸೊ ನಾನು ಏನ್ ಮಾಡ್ತೀನಿ, ಎ ಒ ಬಿ ಎಲ್ಲಿದೆ, ಎ ಒ ಬಿ ಇಸ್ ಲೈನ್ ಒಂದು ಸ್ಟ್ರೈಟ್ ಲೈನ್ ಎಕ್ಸ್ ವೈ ಮೇಲೆ ಇದೆ, ಕರೆಕ್ಟಾ. ಸೊ ಇನ್ಸ್ಟೆಡ್ ಆಫ್ ಟೇಕಿಂಗ್ ಇಟ್ ಲೈಕ್ ದಿಸ್ ಏನ್ ಮಾಡ್ತೀನಿ, ಇಲ್ಲಿ 4 ಆಂಗಲ್ ಫಾರ್ಮ್ ಆಗ್ತಿದೆ ಸ್ಟ್ರೈಟ್ ಲೈನ್ ಮೇಲೆ, ಕರೆಕ್ಟಾ. ಸೊ ಎಲ್ಲದಕ್ಕೂ ನಾನು ನಂಬರ್ ಕೊಡ್ತೀನಿ 1 2 3 4. ನನಗೆ ಇಂಟ್ರೆಸ್ಟ್ ಇರೋ ಆಂಗಲ್ಸ್ ಯಾವುದು 2 and 3. ಸೊ ಸಂಹೌ ಈ 1 ನ 2 ರಿಲೇಟ್ ಮಾಡಿದ್ರೆ 3 ನ 4 ನ 3 ರಿಲೇಟ್ ಮಾಡಿದ್ರೆ ನಮ್ಮ ಆನ್ಸರ್ ಬಂದ್ಬಿಡುತ್ತೆ. ಆ ರಿಲೇಷನ್ ಹೆಂಗ್ ಫೈಂಡ್ ಮಾಡೋದು ದಟ್ ಇಸ್ ಇಂಪಾರ್ಟೆಂಟ್. ಓಕೆ, ಒಂದು ಪಾರ್ಟ್ ನಾನು ತೋರಿಸ್ತೀನಿ, ಇನ್ನೊಂದು ಪಾರ್ಟ್ ನೀವೇ ಟ್ರೈ ಮಾಡಿ. ಅಲ್ಲಿಗೆ ಈ ಕ್ವೆಶ್ಚನ್ ಕೂಡ ಮುಗೀತು. ಓಕೆ, ಫಸ್ಟ್ ನೋಡಿ ಏನ್ ಹೇಳ್ತಿದ್ದಾರೆ, ಪಿ ಕ್ಯೂ ಅಂಡ್ ಆರ್ ಎಸ್ ಆರ್ ಟು ಪ್ಯಾರಲಲ್ ಟ್ಯಾಂಜೆಂಟ್ಸ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಏನರ್ಥ, ವೆನ್ ಯು ಗೋ ಬ್ಯಾಕ್ ಹಿಯರ್, ಇಲ್ಲಿ ಹೋದಾಗ ನೀವು ಎಕ್ಸ್ ಎ ಇಸ್ ಅ ಟ್ಯಾಂಜೆಂಟ್, ವಾಪಸ್ ಬಂದ್ಬಿಟ್ಟು ಫುಲ್ ಔಟರ್ ಝೂಮ್ ಇಂದ ನೋಡಿ ಓ ಎಕ್ಸ್ ಏನು ರೇಡಿಯಸ್. ಸೊ ಇದೇನಾಗುತ್ತೆ 90 ಡಿಗ್ರಿ. ಅದೇ ತರ ಓ ಸಿ ಏನು, ಓ ಸಿ ಇಸ್ ಆಲ್ಸೋ ರೇಡಿಯಸ್. ಎ ಸಿ ಏನು, ಎ ಸಿ ಇಸ್ ಅ ಟ್ಯಾಂಜೆಂಟ್, ಇದು 90 ಡಿಗ್ರಿ ಆಗುತ್ತೆ. ಅಂಡ್ ಇದು ಎರಡಕ್ಕೂ ಮಧ್ಯ ಒಂದು ಕಾಮನ್ ಸೈಡ್ ಇದೆ, ಇದನ್ನೊಂದು 2 ಸರಿ ಪ್ರೂವ್ ಮಾಡಿದೀವಿ ನಾವು, ಕರೆಕ್ಟಾ. ಸೊ ಯು ವಿಲ್ ಎಕ್ಸ್ಪ್ಲೈನ್ ದ ಕಾಂಗ್ರುಯೆನ್ಸಿ ನೀವು ಎಕ್ಸ್ಪ್ಲೈನ್ ಮಾಡಿ. ನಾನು ಲಾಸ್ಟ್ ಸ್ಟೆಪ್ ಏನ್ ಬರಿಬೇಕು ಅದು ಬರಿತೀನಿ, ಬೈ ಸಿ ಪಿ ಸಿ ಟಿ. ನಮಗೆ ಏನ್ ಬೇಕು, 1 and 2 ರಿಲೇಷನ್ ಬೇಕು, ಕರೆಕ್ಟಾ. ಸೊ ಎಕ್ಸ್ ಓ ಎ ಆಂಗಲ್ ಎಕ್ಸ್ ಓ ಎ ಇಸ್ ಈಕ್ವಲ್ ಟು ಆಂಗಲ್ ಏನ್ ತಗೋಬಹುದು, ಸಿ ಓ ಎ ಅಂತ ಬರಿತೀನಿ. ದೇರ್ಫೋರ್ ಎಕ್ಸ್ ಓ ಏನು ಆಂಗಲ್ 1 ಇಸ್ ಈಕ್ವಲ್ ಟು ಸಿ ಓ ಏನು ಆಂಗಲ್ 2. ಇದನ್ನ ಈಕ್ವೇಶನ್ ಸ್ಟಾರ್ ಅಂತ ಕರಿತೀನಿ. ಇಲ್ಲಿ ಏನ್ ಬರಿಬೇಕು, ಕಾಂಗ್ರುಯೆನ್ಸಿ ಪ್ರೂವ್ ಮಾಡ್ಬೇಕು ನೀವು. ಆಫ್ ವಾಟ್, ಆಫ್ ಟ್ರಯಾಂಗಲ್ ಎಕ್ಸ್ ಓ ಎ ಅಂಡ್ ಟ್ರಯಾಂಗಲ್ ಸಿ ಓ ಎ. ಕಾಂಗ್ರುಯೆನ್ಸಿ ಪ್ರೂವ್ ಮಾಡಿ. ನೆಕ್ಸ್ಟ್ ಸಿಮಿಲರ್ಲಿ ಅದೇ ತರ ಇನ್ನೊಂದ್ಸರಿ ನೀವೇನ್ ಮಾಡ್ಬೇಕು, ಕಾಂಗ್ರುಯೆನ್ಸಿ ಆಫ್ ಯಾವ್ದು ಪ್ರೂವ್ ಮಾಡ್ಬೇಕು, ಸಿ ಕ್ಯೂ ಬಿ ಟ್ರಯಾಂಗಲ್ ಅಂಡ್ ಟ್ರಯಾಂಗಲ್ ಇನ್ನೊಂದು ಯಾವ್ದಿದೆ, ಸಿ ಕ್ಯೂ ಬಿ ಅಂಡ್ ಕ್ಯೂ ವೈ ಬಿ ಅಂಡ್ ಬಿ ಕ್ಯೂ ವೈ ಬಿ ಎಲ್ಲ ಒಂದೇ. ಇದ್ರದ್ದು ಪ್ರೂವ್ ಮಾಡ್ತೀರಾ. ಸೊ ಇಲ್ಲೂ ಅಷ್ಟೇ ಬೈ ಸಿ ಪಿ ಸಿ ಟಿ ಏನ್ ಸಿಗುತ್ತೆ, ಏನಕ್ಕೆ ಸೇಮ್ ಅಂತ ಹೇಳ್ತೀನಿ ನೋಡಿ. ಓ ವೈ ರೇಡಿಯಸ್, ಓ ಬಿ ಓ ಸಿ ನು ರೇಡಿಯಸ್, ಓ ಬಿ ಇಸ್ ದ ಕಾಮನ್ ಸೈಡ್. ನೆಕ್ಸ್ಟ್ ಇಲ್ಲೂ ಪರ್ಪೆಂಡಿಕ್ಯುಲರ್, ಇಲ್ಲೂ ಪರ್ಪೆಂಡಿಕ್ಯುಲರ್ ಆಗುತ್ತೆ. ನೀವು ಈಸಿಯಾಗಿ ಕಾಂಗ್ರುಯೆನ್ಸಿ ಪ್ರೂವ್ ಮಾಡಬಹುದು. ಸೊ ನಾನು ಇವಾಗ 3 and 4 ಈಕ್ವಲ್ ಅಂತ ಬರಿಬೇಕಷ್ಟೇ. ಸೊ ಹೆಂಗ್ ಬರೆಯೋದು ಅದನ್ನ, ಅಲ್ಲೇ ಆಂಗಲ್ಸ್ ಕಾಣಿಸ್ತಾರೆ ಅದನ್ನೇ ಬರೀ. ಫಸ್ಟ್ ಯಾವ್ದು ಇದೆಯಾ, therefore by ಸಿ ಪಿ ಸಿ ಟಿ ಬಿ ಕ್ಯೂ ಸಿ ಇಸ್ ಈಕ್ವಲ್ ಟು ಆಂಗಲ್ ಯಾವ್ದಾಗುತ್ತೆ, ಬಿ ಕ್ಯೂ ವೈ ಆಗುತ್ತೆ. ಅಂದ್ರೆ ಅರ್ಥ ಏನು, ಆಂಗಲ್ 3 ಇಸ್ ಈಕ್ವಲ್ ಟು ಆಂಗಲ್ 4 ಅಂತ ಅರ್ಥ. ಇದನ್ನ ಡಬಲ್ ಸ್ಟಾರ್ ಅಂತ ಕರಿತೀವಿ. ಸೊ ಇದೆರಡು ಗೊತ್ತಾಯ್ತಲ್ವಾ. ನೆಕ್ಸ್ಟ್ ಏನ್ ಮಾಡ್ತೀನಿ, ಎಕ್ಸ್ ಓ ವೈ ಮೇಲೆ ಇರೋದು ಕಂಪ್ಲೀಟ್ ಆಂಗಲ್, ಕರೆಕ್ಟಾ. therefore ಆಂಗಲ್ 1 ಆಂಗಲ್ 2 ಆಂಗಲ್ 3 ಆಂಗಲ್ 4 ಎಲ್ಲ ಎಷ್ಟಿರ್ಬೇಕು, 180 ಡಿಗ್ರಿ. ಬಿಕಾಸ್ ದಿಸ್ ಇಸ್ ಸ್ಟ್ರೈಟ್ ಲೈನ್ ಎಲ್ಲ ಆಂಗಲ್ ಸೇರಿಸಿದ್ರೆ 180 ಇರಬೇಕು. ಸೊ ಆಂಗಲ್ 1 ನ 2 ಅಂತಾನೆ ಬರೀತೀನಿ, ಆಂಗಲ್ 2 ಪ್ಲಸ್ ಆಂಗಲ್ 2. ಆಂಗಲ್ 3 ಏನ್ ಬರೀತೀನಿ, ಆಂಗಲ್ 3 ಅಂತಾನೆ ಬರೀತೀನಿ. ಬಿಕಾಸ್ ನಾನು ಕನ್ಸರ್ನ್ ಇರೋ 2 and 3 ಗೆ. 4 ಏನಂತ ಬರೀತೀನಿ, 4 ಯೂಸ್ಲೆಸ್, ಅದ್ರಿಗೆ ಹೆಲ್ಪ್ ಮಾಡೋದಕ್ಕೆ 3 ಅಂತಾನೆ ಬರ್ಬೋದು. 2 ಸರಿ ಆಂಗಲ್ 2 ಇದೆ, 2 ಟೈಮ್ಸ್ ಆಂಗಲ್ 2 ಪ್ಲಸ್ 2 ಸರಿ ಆಂಗಲ್ 3 ಇದೆ, 2 ಟೈಮ್ಸ್ ಆಂಗಲ್ 3 ಇಸ್ ಈಕ್ವಲ್ ಟು 180 ಡಿಗ್ರಿ. ಈ 2 ನ ಕಾಮನ್ ತಗೊಳ್ಳಿ, ಈ 2 ನ ಕಾಮನ್ ತಗೊಂಡ್ರೆ ಏನ್ ಬರುತ್ತೆ, ಇಫ್ ಯು ಟೇಕ್ 2 ಓಕೆ, ಈ 2 ನ ನೀವು ಕಾಮನ್ ತಗೊಂಡ್ರೆ, 2 ಕಾಮನ್ ತಗೊಂಡ್ರೆ ನಿಮ್ಮ ಹತ್ರ ಏನ್ ಬರುತ್ತೆ, ಆಂಗಲ್ 2 ಉಳ್ಕೊಳ್ಳುತ್ತೆ ಪ್ಲಸ್ ಆಂಗಲ್ 3 ಉಳ್ಕೊಳ್ಳುತ್ತೆ, ಇಸ್ ಈಕ್ವಲ್ ಟು 180 ಡಿಗ್ರೀಸ್ ಬರುತ್ತೆ. ಸೊ ಇವಾಗ ಇದನ್ನ ಈ ಕಡೆ ಶಿಫ್ಟ್ ಮಾಡ್ಬಿಡಿ, ಆಂಗಲ್ 2 ಪ್ಲಸ್ ಆಂಗಲ್ 3 ಇಸ್ ಈಕ್ವಲ್ ಟು 180/2 ಎಷ್ಟಾಗುತ್ತೆ, 90 ಡಿಗ್ರೀಸ್ ಆಗುತ್ತೆ. ಈಗ ಆಂಗಲ್ 2 ಅಂಡ್ ಆಂಗಲ್ 3 ಎರಡು ಆಡ್ ಮಾಡಿದ್ರೆ ಯಾವ ಆಂಗಲ್ ಬರುತ್ತೆ, ಎ ಓ ಬಿ ಬರುತ್ತೆ. ಸೊ ಇದ್ರ ಬದಲು ಏನ್ ಬರೀತೀರಾ, therefore ಆಂಗಲ್ ಎ ಓ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ ಅಂತ ಬರೀತೀರಾ. ದಿಸ್ ಇಸ್ ವಾಟ್ ಯು ಹ್ಯಾಡ್ ಟು ಪ್ರೂವ್, ಹೆನ್ಸ್ ಪ್ರೂವ್. ಓಕೆ, ಮೇ ಬಿ ನಿಮ್ಗೆ ಕಾಣಿಸಿರಲ್ಲ. ಓಕೆ, ನಾನು ಹೇಳ್ತೀನಿ ಏನ್ ಮಾಡ್ಬೇಕು ಅಂತ. ಈ 2 ಕಾಮನ್ ತಗೊಳ್ಳಿ, 90 ಡಿಗ್ರಿ ಆಗುತ್ತೆ. ಆಂಗಲ್ 2 ಆಂಗಲ್ 3 ಆಡ್ ಮಾಡಿ ಎ ಓ ಬಿ ಬರುತ್ತೆ. ಇಲ್ಲಿಗೆ ಜಾಗ ಇದೆ. ಓಕೆ, ಇಲ್ಲೇ ತೋರಿಸ್ತೀನಿ ಅದನ್ನ. ಇನ್ನೊಂದ್ಸರಿ ತೋರಿಸ್ಬೋಣ, ಅದ್ರಲ್ಲಿ ಏನಿದೆ. ಸೊ 2 ಟೈಮ್ಸ್ ಆಂಗಲ್ 2 ಪ್ಲಸ್ ಆಂಗಲ್ 3 ಇದೆರಡನ್ನು ಕಾಮನ್ ತಗೊಂಡಿದ್ದೀರಾ, ಈಕ್ವಲ್ಸ್ 180 ಬರುತ್ತೆ. ಸೊ 2 ಶಿಫ್ಟ್ ಮಾಡಿದ್ರೆ ಆಂಗಲ್ 2 ಪ್ಲಸ್ ಆಂಗಲ್ 3 ಇಸ್ ಈಕ್ವಲ್ ಟು 90 ಡಿಗ್ರಿ ಉಳ್ಕೊಳ್ಳುತ್ತೆ. ಇದು ಎರಡನ್ನ ಆಡ್ ಮಾಡಿದ್ರೆ ನಿಮಗೆ ಆಂಗಲ್ ಎ ಓ ಬಿ ನೇ ಬರುತ್ತೆ, ಇಸ್ ಈಕ್ವಲ್ ಟು 90 ಡಿಗ್ರಿ. ಹೆನ್ಸ್ ಪ್ರೂವ್. ಇಲ್ಲಿಗೆ ನಿಮ್ಮ ಸರ್ಕಲ್ಸ್ ಚಾಪ್ಟರ್ ಅಲ್ಲಿ ಡಿಫಿಕಲ್ಟ್ ಕ್ವೆಶನ್ಸ್ ಯಾವ್ದ್ಯಾವ್ದಿದೆ, LBA ಕ್ವೆಶನ್ಸ್ ಯಾವ್ದ್ಯಾವ್ದಿದೆ, ಎಕ್ಸಾಮ್ ಯಾವ್ದ್ಯಾವ್ದು ಜಾಸ್ತಿ ಸರಿ ರಿಪೀಟ್ ಆಗಿದೆ, ಇಷ್ಟು ಮುಗ್ದಿದೆ. ಐ ಥಿಂಕ್ ವಿತಿನ್ ದ 15 ಮಿನಿಟ್ಸ್ ಆಗಿದೆ, 15 ಮಿನಿಟ್ಸ್ ಒಳಗೆ ಮುಗ್ದಿರುತ್ತೆ. ಇಲ್ಲಿಗೆ ಇಷ್ಟು ಕ್ವೆಶನ್ಸ್ ನಿಮ್ಗೆ ಕರೆಕ್ಟ್ ಆಗಿ ಮಾಡಕ್ ಬಂದ್ರೆ, ಟ್ರಯಾಂಗಲ್ಸ್ ಐಡೆಂಟಿಫೈ ಮಾಡೋದು, ಝೂಮ್ ಔಟ್ ಮಾಡಿ ಐಡೆಂಟಿಫೈ ಮಾಡಿ ಅಂತ ಹೇಳಿದೆ, ಝೂಮ್ ಇನ್ ಮಾಡಿ ಐಡೆಂಟಿಫೈ ಮಾಡಿ ಅಂತ ಹೇಳಿದೆ, ಇದೆಲ್ಲ ನಿಮಗೆ ಅರ್ಥ ಆಗಿದ್ರೆ ಐ ಆಮ್ ಶೋರ್ ದಟ್ ಯು ಕ್ಯಾನ್ ಈಸಿಲಿ ಗೆಟ್ ಔಟ್ ಆಫ್ ಔಟ್, ಪರ್ಟಿಕ್ಯುಲರ್ಲಿ ಇನ್ ದಿಸ್ ಚಾಪ್ಟರ್.
ಇದೇ ತರ ಪ್ರತಿ ಚಾಪ್ಟರ್ ನೀವು ಎಕ್ಸಾಮ್ ಮುಗಿಯೋಷ್ಟರಲ್ಲಿ 1 ಶಾರ್ಟ್ ವಿಡಿಯೋಸ್ ಎಲ್ಲ ಮಾಡಿರ್ತೀನಿ. ಅಂಡ್ ಇದೇ ತರ ಎಕ್ಸಾಮ್ ಏನೇನು ಇಂಪಾರ್ಟೆಂಟೋ ಅದೆಲ್ಲದನ್ನು ಒಂದೊಂದೇ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಕೈಂಡ್ಲಿ ವಾಚ್ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ಡ್ ಅಂಟಿಲ್ ದ ನೆಕ್ಸ್ಟ್ ವಿಡಿಯೋ.